ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಬ್ಯೂಟಿಫುಲ್ ಆಗಿರೋ ಒಂದು ಫ್ಯಾಂಟಸಿ ಮೂವಿನ ನೋಡೋಣ. ಲವ್, ಆಕ್ಷನ್, ಫ್ಯಾಂಟಸಿ ಜೊತೆಗೆ ಮ್ಯಾಜಿಕ್ ಕೂಡ ಮಿಕ್ಸ್ ಆಗಿರುವಂತ ಒಂದು ಮೂವಿ. ತುಂಬಾನೇ ಚೆನ್ನಾಗಿರುತ್ತೆ. ಈ ಮೂವಿಯ ಹೆಸರು ಲೆಜೆಂಡ್ ಆಫ್ ಸ್ನೇಕ್ಸ್ ಅಂತ. ಸೊ ಮಿಸ್ ಮಾಡದೆ ಈ ಮೂವಿನ ಶಾರ್ಟ್ ಟೈಮ್ ಅಲ್ಲಿ ನೋಡ್ಕೊಂಡ್ ಬಂದ್ಬಿಡೋಣ. ಆದ್ರೆ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಆಲ್ ಅನ್ ಆಪ್ಷನ್ ಕೂಡ ಕ್ಲಿಕ್ ಮಾಡ್ಕೊಂಡ್ರೆ ನಾವು ಹಾಕೋ ಈ ತರ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಈ ಮೂವಿಯ ಸ್ಟಾರ್ಟಿಂಗ್ ಸೀನ್ ಅಲ್ಲೇ ನೂರಾರು ವರ್ಷಗಳ ಹಿಂದೆ ಸ್ವರ್ಗಲೋಕದಲ್ಲಿ ಒಂದು ಅರಮನೆನ ತುಂಬಾ ದೇವರುಗಳೆಲ್ಲ ಕಾವಲ್ ಕಾಯ್ತಾ ಇದ್ರಂತೆ. ಆ ಜಾಗದಲ್ಲಿ ಒಂದು ಬಿಳಿ ಹಾವ್ನ ಸೆರೆ ಹಿಡಿದಿಟ್ಟಿರ್ತಾರೆ. ಈ ದೇವರುಗಳಲ್ಲಿ ಒಂದು ದೇವ್ರು ಆ ಹಾವ್ನ ಅಲ್ಲಿಂದ ತಪ್ಪಿಸ್ಕೊಳ್ಳಕ್ಕೆ ಹೆಲ್ಪ್ ಮಾಡಿರೋದ್ರಿಂದ ಈ ದೇವರಿಗೆ ಒಂದು ಶಾಪನ ಕೊಟ್ಟು ಇನ್ಮೇಲೆ ನೀನು ಭೂಮಿಯಲ್ಲಿ ನಾರ್ಮಲ್ ಮನುಷ್ಯರ ತರನೇ ಇರ್ಬೇಕು ಅಂತ ಭೂಮಿಗೆ ಕಳಿಸ್ಬಿಟ್ರಂತೆ. ಆದ್ರೆ ಈ ದೇವ್ರು ಬರ್ಬೇಕಾದ್ರೆ ಈ ದೇವರಿಗೆ ಕಾವಲಾಗಿ ಫೀನಿಕ್ಸ್ ಪಕ್ಷಿ ಒಂದು ಅವರಿಂದೇನೆ ಬಂತು ಅಂತ ಹೇಳಿ ಈ ಮೂವಿನ ಸ್ಟಾರ್ಟ್ ಮಾಡ್ತಾರೆ. ಈಗ ಅಂದವಾಗಿರೋ ಒಂದು ಮರದ ಕೆಳಗಡೆ ಚಂದವಾಗಿರೋ ಒಂದು ಹುಡುಗಿ ಕೂತಿರ್ತಾಳೆ. ಈ ಹುಡುಗಿನೇ ಈ ಮೂವಿಯ ಹೀರೋಯಿನ್. ಇವಳಿಗೆ ಬಾಂಗ್ ಅಂತ ಹೇಳಿ ಒಬ್ಬ ಫ್ರೆಂಡ್ ಕೂಡ ಇರ್ತಾನೆ. ಇದಕ್ಕೂ ಮುಂಚೆ ಹೇಳಿದ್ರಲ್ಲ ಫೀನಿಕ್ಸ್ ಪಕ್ಷಿ ಒಂದೋರ್ ದೇವರನ್ನ ಕಾಪಾಡಕ್ಕೆ ಬಂತು ಅಂತ. ಆ ಫೀನಿಕ್ಸ್ ಪಕ್ಷಿ ಇವನ್ ಹೆಸರೇ ಬಾಂಗ್ ಅಂತ. ಇವನ್ಗೆ ಸ್ವಲ್ಪ ದಿನಗಳಿಂದಾನೇ ಮೈ ಹುಷಾರ್ ಇರೋದಿಲ್ಲ. ಅವನ್ಗೆ ಮೆಡಿಸನ್ ಹಾಕ್ಬೇಕು ಅಂತ ಹೇಳಿ ಒಬ್ಳೆ ದೊಡ್ಡದಾಗಿರೋ ಬೆಟ್ಟನ ಹತ್ಕೊಂಡ್ ಹೋಗ್ತಾಳೆ. ಅಷ್ಟೇ ಅಲ್ಲ ಅಲ್ಲಿರೋ ಮೂಲಿಕೆನ್ ಕೂಡ ಕಿತ್ಕೊಳ್ತಾ ಇರ್ತಾಳೆ. ಆ ಟೈಮಲ್ಲಿ ಚಿಕ್ಕದಾಗಿರೋ ಒಂದು ವೈಟ್ ಕಲರ್ ಸ್ನೇಕ್ ಬರುತ್ತೆ. ಬರೋದು ಅಲ್ದೆ ಅವಳ ಕೈನ ಕಚ್ಬಿಡುತ್ತೆ. ಅಯ್ಯೋ ಹಾವ್ ಕಚ್ಬಿಡ್ತು, ಇವಳು ಸತ್ತೋಗ್ತಾಳ ಅಂತ ನೋಡಿದ್ರೆ ಅವಳಿಗೇನು ಆಗಿಲ್ಲ. ಇವಳನ್ನ ಕಚ್ಚಿದ್ದಕ್ಕೆ ಪಾಪ ಹಾವೇ ಸತ್ತೋಯ್ತು. ಅದಾದ್ಮೇಲೆ ಯಾವ್ದೋ ಒಂದು ಫೋರ್ಸ್ ಬಂದ ಅವಳು ನಂಗೆ ಮೇಲಿಂದ ತಳ್ಬಿಡುತ್ತೆ ಕೆಳಗಡೆ. ಅವಳಂಗೆ ನೀರಲ್ಲಿ ಬಿದ್ದೋಗ್ತಾಳೆ. ಅದ್ರೊಳ್ ನೀರಲ್ಲಿ ಬಿದ್ದಿದ ತಕ್ಷಣ ಸ್ವಲ್ಪ ಹೊತ್ತಲ್ಲಿ ಯಾವ್ದೋ ಒಂದು ದೊಡ್ಡ ದೈತ್ಯಾಕಾರದ ಒಂದು ಹಾವು, ಬಿಳಿ ಹಾವು ಅವಳನ್ನ ಸುತ್ತಿ ಸುತ್ತಿ ಬರ್ತಾ ಇರುತ್ತೆ. ಸ್ವಲ್ಪ ಹೊತ್ತಲ್ಲಿ ಅವಳು ಒಂದು ಹುಡ್ ಬೋಟ್ ಮೇಲೆ ಮಲಗಿರ್ತಾಳೆ. ಅವಳ ಮುಂದೆನೆ ಒಬ್ಬ ನಿಂತಿರ್ತಾನೆ. ಇವನೇ ಈ ಫಿಲ್ಮ್ ಅಲ್ಲಿ ಹೀರೋ. ಹೇಳ್ಬೇಕಂದ್ರೆ ವೈಟ್ ಸ್ನೇಕ್ ಇವನೇ. ಈಗ ಹೀರೋಯಿನ್ ಸ್ವಲ್ಪ ಎಚ್ಚರ ಆಗುತ್ತೆ. ಇವನನ್ನ ನೋಡಿದ ತಕ್ಷಣ ನೀನೇನಾ ನನ್ನ ಬೆಟ್ಟದ ಮೇಲಿಂದ ತಳ್ಳಿ ಸಾಯ್ಸಕ್ ನೋಡಿದ್ದು ಅಂತ ಕೇಳ್ತಾಳೆ. ಅದಕ್ಕೆ ಅವನು ಏನು ನಾನೇ ನಿನ್ನ ಸಾಯ್ಸಕ್ ನೋಡಿಲ್ಲ. ಇನ್ನು ಹೇಳ್ಬೇಕಂದ್ರೆ ನೀನೇ ನನ್ ಜಾಗದಲ್ಲಿ ನನ್ ಪರ್ಮಿಷನ್ ಇಲ್ದೆ ಮೂಲಿಕೆಗಳನ್ನೆಲ್ಲ ಕಿತ್ಕೊಳ್ತಾ ಇದ್ದೆ. ಅಷ್ಟೇ ಅಲ್ಲ ನನ್ ಫ್ರೆಂಡ್ ಆಗಿರೋ ಆ ಚಿಕ್ಕ ಹಾವ್ನ ಕೂಡ ಸಾಯಿಸ್ಬಿಟ್ಟೆ. ಅದಕ್ ಪರಿಹಾರವಾಗಿ ನಾನು ನಿನ್ ಹೊಟ್ಟೆ ಒಳಗಡೆ ಒಂದು ಬೀಜನ ಹಾಕಿದೀನಿ. ಅದು ಪೂರ್ತಿ ತಾವರೆ ಹೂವಾಗಿ ಚೇಂಜ್ ಆಗಿ ಅದರ ಪೂರ್ತಿ ಶಕ್ತಿ ನನಗ್ ಬರೋವರೆಗೂ ನೀನ್ ನಾನ್ ಹೇಳೋ ತರನೇ ನಡ್ಕೊಬೇಕು. ಅಷ್ಟೇ ಅಲ್ಲ ಇವಳ ಪರ್ಮಿಷನ್ ಕೇಳ್ದೆ ಇವಳ ಕೈನ ಯೂಸ್ ಮಾಡಿ ಒಂದು ಒಪ್ಪಂದ ಪತ್ರದಲ್ಲಿ ಕೂಡ ಅಚ್ಚನ ಹಾಕಿಸ್ಬಿಡ್ತಾನೆ. ಅಷ್ಟೇ ಇದನ್ನ ನೋಡ್ಬಿಟ್ಟು ಅವಳಿಗೆ ಟೆನ್ಷನ್ ಆಗ್ಬಿಡುತ್ತೆ. ಯಾವನ್ ಇವನು ಬಿಟ್ರೆ ನಾನು ಇಲ್ಲೇ ಸಾಯಿಸ್ಬಿಡ್ತಾನೆ ಅಂತ ಹೇಳಿ ಅವಳು ಎದ್ದು ಬಿದ್ದು ಅಲ್ಲಿಂದ ಯಾವ್ದೋ ಒಂದು ಕಾಡ್ ದಾರಿಯಲ್ಲಿ ಓಡೋಗ್ತಾ ಇರ್ತಾಳೆ. ಆ ಟೈಮಲ್ಲಿ ಹಿಂದ್ಗಡೆ ತುಂಬಾನೇ ಬಿದಿರು ಕಡ್ಡಿಗಳೆಲ್ಲ ಇವಳ ಮೇಲೆನೆ ಅಟ್ಯಾಕ್ ಮಾಡಕ್ಕೆ ಬರ್ತಾ ಇರುತ್ತೆ. ಇವಳು ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅಷ್ಟರಲ್ಲಿ ಆ ಬಾಂಗ್ ಅನ್ನೋನು ಬಂದು ಕಾಪಾಡ್ತಾನೆ. ಇವನು ಫೀನಿಕ್ಸ್ ಪಕ್ಷಿ ಅಲ್ವಾ, ಅವನಿಗೆ ರೆಕ್ಕೆಗಳೆಲ್ಲ ಇರುತ್ತೆ. ಅವನೇ ಬಂದು ಅವಳನ್ನ ಕಾಪಾಡೋದು. ಅಷ್ಟೇ ಅಲ್ಲ ಈ ಜಾಗದಲ್ಲಿ ಹೀರೋಯಿನ್ ಅಟ್ಯಾಕ್ ಮಾಡಕ್ಕೆ ಅಂತ ತುಂಬಾ ಜನ ಬಂದಿರ್ತಾರಲ್ಲ, ಅವ್ರನ್ನೆಲ್ಲ ಕೂಡ ಹಂಗೆ ಹೊಡೆದು ಸಾಯಿಸ್ತಾ ಇರ್ತಾನೆ. ಅದ್ರಲ್ಲಿ ಒಬ್ಬ ನಮ್ ಹೀರೋಯಿನ್ ಹಂಗೆ ಮೇಲೆ ಎತ್ಕೊಂಡು ಹೋಗ್ಬೇಕು ಅಂತ ನೋಡ್ತಾನೆ. ಹಿಂಗೋ ಸ್ವಲ್ಪ ದೂರ ಎತ್ಕೊಂಡು ಹೋಗಿ ಅದ್ರ ಮೇಲಿಂದ ಕೆಳಗಡೆ ಬಿಟ್ಬಿಡ್ತಾನೆ. ಅಯ್ಯೋ ಇವಳು ಕೆಳಗಡೆ ಬಿದ್ದೋದ್ಲು ಅಂತ ನೋಡಿದ್ರೆ ತಕ್ಷಣ ಒಂದ್ ಕೈ ಬಂದು ಇವಳನ್ನ ಹಿಡ್ಕೊಳ್ಳುತ್ತೆ. ಬೇರೆ ಯಾರು ಅಲ್ಲ ನಮ್ ಹೀರೋನೆ. ಅದಾದ್ಮೇಲೆ ಹೀರೋಯಿನ್ ಕೂಡ ಬಾಂಗ್ ಹತ್ರ ಹೋಗ್ಬಿಟ್ಟು ಹೀರೋ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇರ್ತಾಳೆ. ಬಾಂಗ್ ಇವ್ ನನ್ನ ನೀರಲ್ಲಿ ತಳ್ಬಿಟ್ಟ. ಅದ್ರಲ್ಲಿ ಇವನೊಂದು ಹಾವು ನನ್ನ ಒಪ್ಪಂದನೆ ಕೇಳ್ದೆ ಒಂದು ಲೆಟರ್ ಅಲ್ಲಿ ಸೈನ್ ಬೇರೆ ಮಾಡಿಸ್ಕೊಂಡ್ಬಿಟ್ಟಿದ್ದಾನೆ, ನನ್ ಕೈ ಹಚ್ಚಿ ಬೇರೆ ಇಕ್ಕಿಸ್ಬಿಟ್ಟಿದ್ದಾನೆ ಅಂತ ಅವನ್ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇರ್ತಾನೆ. ಅದಕ್ಕೆ ಬಾಂಗ್ ಕೂಡ ಬೈತಾನೆ, ಏಯ್ ಯಾರೋ ನೀನು ಏನೋ ಈ ತರ ಮಾಡ್ದೆ, ಮರ್ಯಾದೆಗೆ ಒಪ್ಪಂದ ಪತ್ರನ ಹರ್ದಾಕು, ಕ್ಯಾನ್ಸಲ್ ಮಾಡು ಅಂತ ಹೇಳಿದ್ರೆ ಹೀರೋ ಏನು ಮಾಡಲ್ಲ, ಜಸ್ಟ್ ತಿರುಗ್ ನೋಡ್ತಾನಷ್ಟೇ. ಅಷ್ಟಕ್ಕೆ ಇಲ್ಲಿ ಈ ಬಾಂಗ್ ಗೆ ಮೈ ಹುಷಾರಿಲ್ದೆ ಆಗ್ಬಿಡುತ್ತೆ. ಅವನೊಂಥರ ಫುಲ್ ಸಿಕ್ ಆಗ್ಬಿಡ್ತಾನೆ. ಇನ್ನೊಂದ್ ಕಡೆ ಒಂದು ವಿಲನ್ ಗ್ರೂಪ್ ನ ತೋರಿಸ್ತಾರೆ. ಇದಕ್ಕೂ ಮುಂಚೆ ಹೀರೋಯಿನ್ ಅಟ್ಯಾಕ್ ಮಾಡಕ್ ಬಂದಿದ್ರಲ್ಲ ಅವರೇ ಇವ್ರು ಈ ತರ ಹೀರೋಯಿನ್ ಅಟ್ಯಾಕ್ ಮಾಡಕ್ ಹೋಗಿದ್ ಜಾಗದಲ್ಲಿ ಯಾರೋ ಇಬ್ರು ಬಂದು ಅವಳನ್ನ ಕಾಪಾಡಿದ್ರು ಅಂತ ಹೇಳಿದ ತಕ್ಷಣ ಇವಳು ಕೋಪ ಬಂದು ಅಲ್ಲಿರೋ ಅಷ್ಟು ಜನ ಪವರ್ ಕೂಡ ಇವಳು ಒಂದು ಮುತ್ತು ತರ ಚೇಂಜ್ ಮಾಡಿ ಅವಳ ಒಳಗಡೆ ಇಟ್ಕೊಳ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಮತ್ತೆ ಬಾಂಗ್ ನನ್ನೇ ತೋರ್ಸೋದು. ಬಾಂಗ್ ಆಗಿರೋ ಗಾಯಕ್ಕೆ ಹೀರೋಯಿನ್ ಮೆಡಿಸನ್ ಹಾಕ್ತಾ ಇರ್ತಾಳೆ. ಆದ್ರೆ ಬಾಂಗ್ ನಮ್ ಹೀರೋಯಿನ್ ನೋಡೋ ನೋಟನೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಮೋಸ್ಟ್ಲಿ ಅವ್ನಿಗೆ ನಮ್ ಹೀರೋಯಿನ್ ಅಂದ್ರೆ ಇಷ್ಟ ಅಂತ ಕಾಣಿಸುತ್ತೆ. ಅವ್ನ್ ಹೇಳ್ತಾನೆ, ನೀನ್ ಆ ಹಾವತ್ರ ಹಾಕೊಂಡಿರೋ ಒಪ್ಪಂದಕ್ಕೆ ಏನು ಬೇಜಾರ್ ಮಾಡ್ಕೊಂಡ್ಬೇಡ, ಸ್ವಲ್ಪ ದಿನದಲ್ಲೇ ನಾನು ಅದನ್ನ ಹರಿದು ಬಿಸಾಕ್ ಬಿಡ್ತೀನಿ ಅಂತ ಹೇಳ್ತಾನೆ. ಹೀರೋಯಿನ್ಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಅದಾದ್ಮೇಲೆ ಅಲ್ಲಿ ಹೆಡ್ ಲೇಡಿ ಒಬ್ರು ಇರ್ತಾರೆ. ಅವ್ರೇ ಇವ್ರನ್ನೆಲ್ಲ ನಡ್ಸ್ಕೊಂಡ್ ಬರ್ತಾ ಇರೋದು. ಈ ತರ ಹೀರೋಯಿನ್ ಒಂದು ಹಾವತ್ರ ಒಪ್ಪಂದ ಹಾಕೊಂಡ್ ಬಂದಿದ್ದಾಳೆ ಅನ್ನೋ ವಿಷಯನ ಅಲ್ಲಿರೋ ಇನ್ನೊಂದು ಹುಡುಗಿ ಆ ಹೆಡ್ ಲೇಡಿ ಹತ್ರ ಹೇಳ್ಬಿಡ್ತಾರೆ. ಅದಕ್ಕೋಸ್ಕರ ವಿಚಾರಣೆ ಕರೆದಿರೋದು. ಅವರು ಹೀರೋಯಿನ್ ನೋಡಿ ಕೇಳ್ತಾರೆ, ಏನು ಇವ್ರು ಹೇಳೋದೆಲ್ಲ ನಿಜಾನ, ಆತರ ನಡೀತಾ ಅಂತ ಕೇಳಿದಾಗ ಅವಳು ಕ್ಷಮೆ ಕೇಳ್ತಾಳೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ತಾಯಿ, ನಾನು ಅದನ್ನ ಬೇಕು ಅಂತ ಮಾಡಿಲ್ಲ. ಆ ಡಿಮನ್ನ ಎದುರಿಸಿ ನನ್ ಕೈಲಿ ಹೋರಾಡಕ್ ಆಗ್ಲಿಲ್ಲ, ನನ್ಗೆ ಅರಿದಂಗೆ ನಾನು ಒಪ್ಪಂದನ ಹಾಕೊಂಡ್ಬಿಟ್ಟಿದೀನಿ ಅಂತ ಹೇಳ್ತಾಳೆ. ಅದಾದ್ಮೇಲೆ ಅಲ್ಲಿರೋ ಹೆಡ್ ಲೇಡಿ ಅಲ್ಲಿರೋರ್ನೆಲ್ಲ ಕಳಿಸ್ಬಿಟ್ಟು ಹೀರೋಯಿನ್ ಹತ್ರ ಸಪರೇಟ್ ಆಗಿ ಮಾತಾಡ್ತಾರೆ. ನೂರಾರು ವರ್ಷಗಳಿಂದ ರಾಕ್ಷಸರಿಗೂ ಮತ್ತೆ ಮನುಷ್ಯರಿಗೂ ಆಗಲ್ಲ. ಒಂದ್ ವೇಳೆ ನೀನೇನಾದ್ರೂ ಆ ರಾಕ್ಷಸರಿಗೆ ಹತ್ರವಾದ್ರೆ ದಂಡನೆ ನಿನ್ಗೆ ಕೊಡೋದು, ಪ್ರಾಬ್ಲಮ್ ನಿನ್ಗೆ ಆಗೋದು ಅಂತ ಹೇಳ್ತಾರೆ. ಅದಾದ್ಮೇಲೆ ಹೀರೋಯಿನ್, ಇಲ್ಲ ತಾಯಿ ನಾನು ಅದನ್ನ ನೋಡ್ಕೊಳ್ತೀನಿ, ಆದಷ್ಟು ಬೇಗ ಒಪ್ಪಂದನ ಕ್ಯಾನ್ಸಲ್ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅವಳು ಇವತ್ತಿನ ತರನೇ ಅವಳ ಕೆಲ್ಸನ ಮಾಡ್ಕೊಂತಾ ಇರ್ತಾಳೆ. ಆ ಟೈಮ್ ಅಲ್ಲಿ ಈ ಹೆಡ್ ಲೇಡಿ ಹತ್ರ ಹೀರೋಯಿನ್ ಬಗ್ಗೆ ಹಾಕೊಟ್ಟಿರ್ತಾಳಲ್ಲ ಒಂದು ಹುಡುಗಿ, ಆ ಹುಡುಗಿನ ನೋಡ್ಬಿಟ್ಟು ನಮ್ ಹೀರೋ ಅಲ್ಲಿಗೆ ಬಂದು ಅವಳನ್ನ ಹಂಗೆ ಸಖತ್ತಾಗಿ ಭಯ ಪಡಿಸ್ಬಿಡ್ತಾನೆ. ಆಕ್ಚುಲಿ ಅವ್ನ್ ಬಂದಿರೋದು ಯಾರ್ ಕಣ್ಗೂ ಕಾಣಿಸಲ್ಲ, ಆ ಹುಡುಗಿ ಕಣ್ಣಿಗೆ ಮಾತ್ರ ಕಾಣಿಸ್ತಾ ಇರೋದು. ಬಟ್ ಇದನ್ನ ಹೀರೋಯಿನ್ ಕರೆಕ್ಟ್ ಆಗಿ ಕಂಡಿಡ್ದ್ ಬಿಡ್ತಾಳೆ. ಅದಾದ್ಮೇಲೆ ಹೋಗಿ ಹೀರೋನ್ ಕೇಳ್ತಾಳೆ, ನೀನ್ ಯಾಕೆ ಬಂದು ಬೇಡದೇ ಇರೋ ಕೆಲಸ ಎಲ್ಲ ಮಾಡ್ತಾ ಇದೀಯಾ, ಆ ಹುಡುಗಿಗೆ ಯಾಕೆ ನೀನ್ ಭಯ ಪಡಿಸ್ತೆ ಅಂತ ಕೇಳಿದಾಗ ಹೀರೋ ಹೇಳ್ತಾನೆ, ಆ ಹುಡುಗಿ ಸುಮ್ನೆ ನಿನ್ ಮೇಲೆ ಕಂಪ್ಲೇಂಟ್ ಹೇಳಿದ್ಲಲ್ಲ ಅದಕ್ಕೋಸ್ಕರ ಈ ತರ ಮಾಡ್ದೆ ಅಂತ ಹೇಳ್ತಾನೆ. ಯಾರ್ ನನ್ಗೆ ಏನ್
ಮಾಡಿದ್ರೆ ನಿನ್ಗೇನು, ನೀನ್ ಫಸ್ಟ್ ಒಪ್ಪಂದನ ಕ್ಯಾನ್ಸಲ್ ಮಾಡು ಅಂತ ಕೇಳ್ತಾಳೆ. ಏನು ಒಪ್ಪಂದನ ಕ್ಯಾನ್ಸಲ್ ಮಾಡ್ಬೇಕಾ, ಅದೆಲ್ಲ ಆಗೋ ಕೆಲ್ಸ ಅಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹಂಗೆ ಮಾಯ ಆಗ್ಬಿಡ್ತಾನೆ. ಇನ್ನೊಂದ್ ಕಡೆ ಬಾಂಗ್ ನ ತೋರಿಸ್ತಾರೆ. ಅವನಿಗೆ ಸಡನ್ ಆಗಿ ಏನಾಯ್ತು ಅಂತ ಗೊತ್ತಿಲ್ಲ, ಅವ್ನ ಮೈಯೆಲ್ಲ ಹಂಗೆ ಬೆಂಕಿ ತರ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅದು ಅವನಿಗೆ ತುಂಬಾನೇ ಉರಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಮೆಡಿಸನ್ ಆಗ್ತಾ ಇರ್ತಾನೆ. ಆ ಜಾಗಕ್ಕೆ ನಮ್ ಹೀರೋ ಬರ್ತಾನೆ. ಬಾಂಗ್, ನೀನೀಗ ಮರುಜನ್ಮ ಎತ್ತಕ್ಕೆ ತಯಾರಾಗಿದ್ಯಾ? ಈಗ ಸಾಧಾರಣ ಮನುಷ್ಯ ತರನೇ ನಿನ್ ಮೈ ಕೂಡ ಬೆಂಕಿಯಲ್ಲಿ ಸುಟ್ಟೋಗುತ್ತೆ. ಇದನ್ನ ನೆನ್ಸ್ಕೊಂಡು ನಿನಗ್ ಭಯ ಇಲ್ವಾ ಅಂತ ಕೇಳಿದಾಗ ಬಾಂಗ್ ಹೇಳ್ತಾನೆ, ನನಗೆ ಅದ್ರ ಬಗ್ಗೆ ಎಲ್ಲ ಭಯ ಇಲ್ಲ. ನನಗೆ ಹೀರೋಯಿನ್ ಹುಷಾರಾಗಿರ್ಬೇಕು, ಅವಳನ್ನ ಹುಷಾರಾಗಿ ನೋಡ್ಕೋಬೇಕು, ನನಗ್ ಬೇಕಾಗಿರೋದಷ್ಟೇ. ಅದಕ್ಕೋಸ್ಕರನೇ ನಿನ್ನ ಒಪ್ಪಂದ ಹಾಕು ಅಂತ ಹೇಳ್ದೆ ಅನ್ನೋ ವಿಷಯನ ಹೇಳ್ತಾನೆ. ಹಂಗಾದ್ರೆ ಹೀರೋಯಿನ್ ಹತ್ರ ಈ ಒಪ್ಪಂದ ಹಾಕಿಸ್ಬೇಕು ಅಂತ ಬಾಂಗ್ ಹೇಳಿದ್ದಕ್ಕೆ ಹೀರೋ ಕೂಡ ಕೆಲ್ಸನ ಮಾಡಿರೋದು. ಅದಾದ್ಮೇಲೆ ಹೀರೋ ಕೂಡ ಅಲ್ಲಿಂದ ಮಾಯ ಆಗ್ಬಿಡ್ತಾನೆ. ಸ್ಟ್ರೇಟ್ ಆಗಿ ಹೀರೋಯಿನ್ ನೋಡಕ್ಕೆ ಬರೋದು. ಯಾಕೆ ನಿನ್ಗೆ ಇಷ್ಟೊಂದ್ ಭಯ ಆಗುತ್ತೆ? ಸ್ವಲ್ಪ ಕೂಡ ನಿನಗ್ ಧೈರ್ಯನೇ ಇಲ್ವಾ? ನಿನ್ನ ನೀನ್ ಹೆಂಗ್ ಕಾಪಾಡ್ಕೊಳ್ತೀಯಾ? ನಿನ್ನ ನಿನ್ ಕೈಲೇ ಕಾಪಾಡ್ಕೊಳಕ್ ಆಗಿಲ್ಲ ಅಂದ್ರೆ ಬೇರೆಯವ್ರನ್ನ ಹೆಂಗ್ ಕಾಪಾಡ್ತೀಯ ಅಂತ ಹೇಳ್ಬಿಟ್ಟು ಅವಳ ಕೈಯಲ್ಲಿ ಹಂಗೆ ಬೆಂಕಿ ಅಂಟಿಸ್ಬಿಡ್ತಾನೆ. ಅವಳು ಕೂಡ ಅಯ್ಯೋ ಉರಿ ಆಗ್ತದೆ ಅಂತ ಒದರ್ತಾ ಇರ್ತಾಳೆ. ಆಗ ಹೀರೋ ಹೇಳ್ತಾನೆ, ಸಾಕು ಭಯ ಪಡ್ಬೇಡ, ಆ ಬೆಂಕಿ ನಿನ್ಗೆ ಏನು ಮಾಡಲ್ಲ. ನಾಳೆಯಿಂದ ನಿನ್ಗೆ ಈ ರಾಕ್ಷಸರನ್ನೆಲ್ಲ ಎದುರ್ಸಕ್ಕೆ ನಿನ್ಗೆ ಟ್ರೈನಿಂಗ್ ಕೊಡ್ಬೇಕು, ಅದಕ್ ತಯಾರಾಗ್ಬಿಡು ಅಂತ ಹೇಳಿ ಈಗ ಇಬ್ರು ಕುತ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಹೀರೋಯಿನ್ ಮನ್ಸಲ್ಲಿ ಏನ್ ಅನ್ಕೊಂಡ್ಲು ಅಂತ ಗೊತ್ತಿಲ್ಲ, ಅವ್ನಿಗೆ ಹಂಗೆ ಒಂದ್ ಅಕ್ರೆಯಿಂದ ತಿನ್ಸ್ಬೇಕು ಅಂತ ತಿನ್ನಿಸ್ತಾಳೆ. ಹಂಗ್ ತಿನ್ಸಿದ ತಕ್ಷಣ ಇವಳು ಹೊಟ್ಟೆ ನೋವು ಬಂದ್ಬಿಡುತ್ತೆ. ಅಯ್ಯೋ ಹೊಟ್ಟೆ ನೋವು ಅಂತಂದ್ರೆ ಹೀರೋ ಹೇಳ್ತಾನೆ, ಏನು ಈ ಒಪ್ಪಂದನ ನನ್ನ ಹತ್ರದಿಂದ ಬ್ರೇಕ್ ಮಾಡ್ಕೋಬೇಕು ಅಂತ ಅನ್ಕೊಂತಾ ಇದೀಯ ಮನ್ಸಲ್ಲಿ, ಅದ್ರಿಂದಾನೇ ಹೊಟ್ಟೆ ನೋವು ಬಂದಿರೋದು, ಇನ್ನೊಂದ್ಸತಿ ಆತರದೆಲ್ಲ ಮಾಡಕ್ ಹೋಗ್ಬೇಡ ಅಂತ ಬೈತಾನೆ. ಅದಾದ್ಮೇಲೆ ಯಾವ್ದೋ ಒಂದು ಡಿಮನ್ ಇವ್ರ ಮನೆ ಸುತ್ತ ಬರೋದು ಹೀರೋ ಫೀಲ್ ಮಾಡ್ತಾನೆ. ಹೀರೋಯಿನ್ ಒಳಗಡೆನೆ ಇರು ಅಂತ ಹೇಳ್ಬಿಟ್ಟು ಅವ್ನು ಹೊರಗಡೆ ಬಂದು ನೋಡ್ತಾನೆ. ಆ ಟೈಮಲ್ಲಿ ಈ ವಿಲನ್ ಕಡೆ ಅವರೆಲ್ಲ ಸ್ವಲ್ಪ ಜನ ಬಂದು ಹೀರೋಯಿನ್ ಅಲ್ಲಿಂದ ಎತ್ಕೊಂಡ್ ಹೋಗ್ಬೇಕು ಅಂತ ಟ್ರೈ ಮಾಡ್ತಾರೆ. ಆದ್ರೆ ಸಡನ್ ಆಗಿ ನಮ್ ಹೀರೋ ಬಂದು ಅವ್ರನ್ನ ಹೊಡೆದು ಹೀರೋಯಿನ್ ಕಾಪಾಡ್ಬಿಡ್ತಾನೆ. ಅದ್ರಲ್ಲಿ ಈ ವಿಲನ್ ಕಡೆ ಒಬ್ಬರನ್ನ ಓಡಿಸ್ಕೊಂಡ್ ಹೋಗ್ಬೇಕು ಅಂತ ನಮ್ ಹೀರೋ ಟ್ರೈ ಮಾಡಿದಾಗ ಅವ್ರು ಯಾವ್ದೋ ಒಂದು ಹೊಗೆ ತರ ಹಾಕ್ಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಂಡ್ಬಿಡ್ತಾರೆ. ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ಅಲ್ಲಿರೋ ಊರಲ್ಲಿರೋ ಸ್ವಲ್ಪ ಜನ ಎಲ್ಲ ಓಡ್ ಬಂದು ಅದ್ರಲ್ಲಿ ಒಬ್ಬ ಹೇಳ್ತಾನೆ, ನನ್ ತಂಗಿಗೆ ಏನೋ ಒಂದು ಕಾಯಿಲೆ ಬಂದ್ಬಿಟ್ಟಿದೆ, ದಯವಿಟ್ಟು ಅವಳನ್ನ ಬಂದು ಕಾಪಾಡಿ, ಅವಳನ್ನ ಕಾಪಾಡಕ್ ನಿಮ್ ಕೈಲಿ ಮಾತ್ರ ಆಗೋದು, ದಯವಿಟ್ಟು ಬನ್ನಿ ಅಂತ ತುಂಬಾನೇ ಕೇಳ್ತಾರೆ. ಇದನ್ನ ನಮ್ ಹೀರೋಯಿನ್ ಕೇಳಿಸ್ಕೊಂಡು ಅವಳನ್ನ ಕಾಪಾಡಕ್ಕೆ ನಾನ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಹೋಗಕ್ಕೆ ತಯಾರಾಗ್ತಾಳೆ. ಆದ್ರೆ ನಮ್ ಹೀರೋ ಇವಳೊಬ್ಬಳನ್ನೇ ಕಳ್ಸಕ್ ಆಗಲ್ವಲ್ಲ ಅಂತ ಅವನು ಜೊತೆಗೆ ಹೋಗ್ತಾನೆ. ಒಂದು ಮಂತ್ರದಿಂದ ತುಂಬಿರೋ ಎಲೆ ಅಂತ ಕಾಣಿಸುತ್ತೆ, ಅದ್ರ ಮೇಲೆ ಕೂತ್ಕೊಂಡೆ ಆ ಜಾಗಕ್ಕೆ ಕರ್ಕೊಂಡ್ ಹೋಗೋದು. ಆ ಜಾಗ ನೋಡೋದಕ್ಕೆ ಯಾವ್ದೋ ಒಂದು ಪಾರ್ಟಿ ಮಾಡೋ ತರನೇ ಇದೆ. ಅಲ್ಲಿರೋ ಜನರೆಲ್ಲ ನೋಡೋದಕ್ಕೆ ಮನುಷ್ಯರ ತರನೇ ಕಾಣಿಸ್ತಾರೆ ನಮ್ ಹೀರೋಯಿನ್ ಕಣ್ಣಿಗ್ ಮಾತ್ರ. ಆದ್ರೆ ನಮ್ ಹೀರೋ ಕಣ್ಣಿಗ್ ಮಾತ್ರ ಯಾರು ನಾರ್ಮಲ್ ಆಗಿರೋ ತರನೇ ಕಾಣಿಸಲ್ಲ. ಒಬ್ಬನಿಗ್ ನೋಡಿದ್ರೆ ಮೈಯೇ ಇಲ್ಲ, ಬರೀ ಬಟ್ಟೆ ಮಾತ್ರ ಹಾರ್ಕೊಂಡ್ ಹೋಗೋ ತರ ಇರುತ್ತೆ. ಇನ್ ಕೆಲವ್ರಿಗೆ ನೋಡಿದ್ರೆ ಬರೀ ಪ್ರಾಣಿಗಳ ತಲೆಗಳು ಮಾತ್ರ ಇರುತ್ತೆ. ಅಷ್ಟೆಲ್ಲ ಅಲ್ಲಿಬ್ರು ಡ್ಯಾನ್ಸ್ ಆಡ್ತಾ ಇರ್ತಾರಲ್ಲ, ಅವ್ರು ಕೂಡ ಇವನ್ ಕಣ್ಣಿಗೆ ರಾಕ್ಷಸರ ತರನೇ ಕಾಣಿಸ್ತಾರೆ. ಇವ್ರನ್ನ ಈ ಜಾಗ ಕರ್ಕೊಂಡ್ ಬಂದಲ್ಲ ಒಬ್ಬ ಅವ್ರ ತಂಗಿಗ್ ಮೈ ಹುಷಾರಿಲ್ಲ ಅಂತ, ಅವನು ಆ ಹುಡುಗಿರ ರೂಮ್ಗೆ ಕರ್ಕೊಂಡ್ ಹೋಗ್ಬೇಕು ಅಂತ ಇವ್ರನ್ನ ಆ ಜಾಗಕ್ಕೆ ಕರ್ಕೊಂಡ್ ಹೋಗ್ತಾನೆ. ಆದ್ರೆ ಹೀರೋಯಿನ್ ಒಳಗಡೆ ಕಳ್ಸೋದಕ್ಕೂ ಮುಂಚೆ ನಮ್ ಹೀರೋ ಫಸ್ಟ್ ಒಳಗಡೆ ಯಾರಿದಾರೋ ನಾನ್ ನೋಡ್ಬೇಕು ಅಂತ ಅವ್ನ ಅಲ್ಲಿಂದ ಬಗ್ ನೋಡಕ್ ಹೋಗ್ತಾನೆ. ಆದ್ರೆ ಅಷ್ಟ್ರಲ್ಲಿ ನಮ್ ಹೀರೋಯಿನ್ ನಾನ್ ನೋಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಂದ ಬಂದು ಬಗ್ ನೋಡ್ತಾಳೆ. ಒಳಗಡೆ ಯಾವ್ದೋ ಒಂದು ಹುಡುಗಿ ಇದ್ದಾಳೆ, ಅವಳು ಟಕ್ಕಂತ ನಮ್ ಹೀರೋಯಿನ್ ನೋಡ್ಬಿಡ್ತಾಳೆ. ಅದನ್ನ ನೋಡಿ ಭಯ ಪಟ್ಟು ನಮ್ ಹೀರೋಯಿನ್ ಹಂಗೆ ತಿರುಗ್ತಾಳೆ ನೋಡಿ ಹಿಂದ್ಗಡೆ. ಅಷ್ಟೇ ನಮ್ ಹೀರೋ ಒಂದ್ ಮುತ್ತ ಕೊಟ್ಬಿಡ್ತಾಳೆ. ಅದಕ್ಕೆ ಅಲ್ಲಿ ಅಣ್ಣ ಒಬ್ಬ ನಿಂತಿರ್ತಾನಲ್ಲ, ಅವ್ನ್ ಹೇಳ್ತಾನೆ, ಇದಕ್ಕೋಸ್ಕರ ನಾನು ನೀವು ಬಂದಿದ್ದು, ದಯವಿಟ್ಟು ನನ್ನ ತಂಗಿನ ಕಾಪಾಡಿ ಅಂತ. ಆದ್ರೆ ಒಳಗಡೆ ಇರೋದು ರಾಕ್ಷಸ ಅಂತ ಗೊತ್ತಲ್ವಾ, ಅದು ಬಂದ್ಬಿಟ್ಟು ನಮ್ ಹೀರೋನ ಅಟ್ಯಾಕ್ ಮಾಡ್ಬೇಕು ಅಂತ ನೋಡಿದಾಗ ನಮ್ ಹೀರೋ ಅಸಾಲ್ಟ್ ಆಗಿ ಅದನ್ನ ಹೊಡೆದಾಕ್ಬಿಡ್ತಾನೆ. ಆತರ ಅವನ ಹುಡುಗಿನ ಹೊಡೆದಿದ ತಕ್ಷಣ ಹುಡುಗಿ ಮೈಯಲ್ಲಿರೋ ಆತ್ಮ ಮಾತ್ರ ಸಪರೇಟ್ ಆಗಿ ಬಂದ್ಬಿಡುತ್ತೆ. ಅದಾದ್ಮೇಲೆ ಅವ್ರು ಅಲ್ಲಿಂದ ಹೊರಟೋಗ್ತಾರೆ. ಈಗ ನಮ್ ಹೀರೋಯಿನ್ ಡ್ಯಾನ್ಸ್ ಆಡೋರ್ ತರ ಕಾಸ್ಟ್ಯೂಮ್ ಎಲ್ಲ ಹಾಕೊಂಡು ಅವಳ ಪಾಡ್ಗಳು ಡ್ಯಾನ್ಸ್ ಆಡ್ತಾ ಇರ್ತಾಳೆ. ಈಗ ಆ ಟೈಮಲ್ಲಿ ಆ ಜಾಗಕ್ಕೆ ರಾಕ್ಷಸರೆಲ್ಲ ಕೂಡ ಬಂದ್ಬಿಡ್ತಾರೆ ಹೀರೋಯಿನ್ ಅಟ್ಯಾಕ್ ಮಾಡ್ಬೇಕು ಅಂತ. ಟಕ್ಕಂತ ನಮ್ ಹೀರೋನು ಬಂದು ಅವ್ರನ್ನ ಕಾಪಾಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಹೀರೋಯಿನ್ ಅಟ್ಯಾಕ್ ಮಾಡಕ್ ಬಂದಿದ್ರಲ್ಲ ವಿಲನ್ ಗ್ರೂಪ್ ಅವರು, ಅವಳೇ ಬಂದಿರೋದು. ಮತ್ತೆ ಅವಳ ಕೈಲಿ ಒಂದ್ ತಂಬೂರ ತರ ಇಟ್ಕೊಂಡಿದ್ದಾಳಲ್ಲ, ಅದೇ ಒಂದು ದೆವ್ವ ತರ ಚೇಂಜ್ ಆಗಿ ಇದಕ್ಕೂ ಮುಂಚೆ ಒಬ್ಬನ ತಂಗಿ ಮೈ ಒಳಗಡೆ ಸೇರ್ಕೊಂಡಿದ್ದು. ಈಗ ಅವಳ ತಂಬೂರನ ಯೂಸ್ ಮಾಡಿ ಅದರಿಂದ ಹಂಗೆ ಶಾರ್ಪ್ ಕತ್ತಿಗಳ ತರ ಬಿಡ್ತಾಳೆ. ಅದರಿಂದ ನಮ್ ಹೀರೋಯಿನ್ ತುಂಬಾನೇ ಸೇಫ್ ಆಗಿ ಕಾಪಾಡ್ತಾನೆ. ಅದಾದ್ಮೇಲೆ ನಮ್ ಹೀರೋ ಒಂದು ಫ್ಲೂಟ್ ಇಟ್ಕೊಂಡು ಅದನ್ನ ಊದ್ತಾನೆ ನೋಡಿ. ಅದರಿಂದ ಭಯಂಕರವಾಗಿ ಒಂದು ಶಕ್ತಿ ಹೊರಗಡೆ ಬಂದು ಆ ವಿಲನ್ ರಾಕ್ಷಸಿನೇ ಅಟ್ಯಾಕ್ ಮಾಡತ್ತೆ. ಆದ್ರೆ ಅವಳೆಂಗೋ ಒಂದು ಹೊಗೆ ತರ ಹಾಕ್ಬಿಟ್ಟು ಅಲ್ಲಿಂದ ನಮ್ ಹೀರೋಯಿನ್ ನ ಕಿಡ್ನಾಪ್ ಮಾಡ್ಬಿಡ್ತಾರೆ. ಎಲ್ಲೋದ್ರಿ ಇವ್ರು ಅಂತ ಹೇಳ್ಬಿಟ್ಟು ನಮ್ ಹೀರೋನು ಹುಡ್ಕೊಂಡ್ ಬರ್ತಾ ಇರ್ತಾನೆ. ಆಗ ಅಲ್ಲಿ ಯಾವ್ದೋ ಒಂದು ಸಾವನ್ನ ಎತ್ಕೊಂಡು ಹೋಗ್ತಾರೆ, ಸ್ವಲ್ಪ ಜನ ಹೋಗ್ತಾರೆ. ಇದನ್ನ ನೋಡಿ ನಮ್ ಹೀರೋಗೆ ಡೌಟ್ ಬಂದು ಅವ್ರ ಮೇಲೆ ಒಂದು ಮಂತ್ರನ ಹಾಕ್ತಾರೆ ನೋಡಿ. ಅಲ್ಲಿರೋರೆಲ್ಲ ಪೇಪರ್ಸ್ ಅವರೆಲ್ಲ ಹಂಗೆ ಹಾರ್ಕೊಂಡು ಹೊಟ್ಟೋಗ್ತಾರೆ. ಅದಾದ್ಮೇಲೆ ಆ ಶವಪೆಟ್ಟಿಗೆಯಲ್ಲಿ ಯಾರಪ್ಪ ಇರೋದು ಅಂತ ತೆಗೆದು ನೋಡಿದ್ರೆ ಅದ್ರೊಳಗಡೆಯಿಂದ ಒಂದು ಹುಡುಗಿ ಬರ್ತಾಳೆ. ಬರೋದು ಅಲ್ದೆ ಹೀರೋನನ್ನೇ ಅಟ್ಯಾಕ್ ಮಾಡ್ಬೇಕು ಅಂತ ನೋಡ್ತಾಳೆ. ಆದ್ರೆ ನಮ್ ಹೀರೋಗೆ ಎಷ್ಟು ಶಕ್ತಿ ಇದೆ, ಅವ್ನ್ ಅಸಾಲ್ಟ್ ಆಗ ಹುಡುಗಿನ ಹೊಡೆದು ತಳ್ಬಿಡ್ತಾನೆ. ಅಷ್ಟೇ ಅಲ್ಲ, ಅವ್ನ್ ಕತ್ತಿನ ಯೂಸ್ ಮಾಡಿ ಅವಳನ್ನ ಚುಚ್ಚಬೇಕು ಅಂತ ಹೋಗೋಷ್ಟ್ರಲ್ಲಿ ಆ ಹುಡುಗಿಗೆ ಅಣ್ಣ ಒಬ್ಬ ಇರ್ತಾನಲ್ಲ, ಅವ್ನ್ ಬಂದು ಆ ಕತ್ತಿಯಲ್ಲಿ ಚುಚ್ಚಿಸ್ಕೊಳ್ತಾನೆ. ಆ ಹುಡುಗಿ ಅಲ್ಲಿಂದ ಹಂಗೆ ಮಾಯ ಆಗ್ಬಿಡ್ತಾಳೆ. ಇನ್ನೊಬ್ಳು ನಮ್ ಹೀರೋಯಿನ್ ಎತ್ಕೊಂಡು ಹೋಗ್ಬಿಟ್ಟಿರ್ತಾಳಲ್ಲ, ಆತರ ಗಾಳಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಮ್ ಹೀರೋ ಆಲ್ರೆಡಿ ನಮ್ ಹೀರೋಯಿನ್ಗೆ ಒಂದು ಬೆಲ್ ತರ ತಗ್ಲಾಕಿರ್ತಾನೆ ಸೊಂಟಕ್ಕೆ. ಆ ಸೌಂಡ್ ಬರ್ತಾ ಇರೋದ್ರಿಂದ ನಮ್ ಹೀರೋ ಕರೆಕ್ಟ್ ಆಗಿ ಹೀರೋಯಿನ್ ಆ ಕಡೆ ಹೋಗ್ತಾ ಇದ್ದಾಳೆ ಅಂತ ಹುಡ್ಕೊಂಡ್ ಬಂದ್ಬಿಡ್ತಾನೆ. ನಮ್ ಹೀರೋಯಿನ್ ಕೂಡ ಕಾಪಾಡ್ತಾನೆ ಹುಡುಗಿ ಹತ್ರದಿಂದ. ಆದ್ರೂ ಅವ್ಳು ಬಿಡ್ತಾ ಇಲ್ಲ, ಅಟ್ಯಾಕ್ ಮಾಡ್ತಾನೆ ಇರ್ತಾಳೆ. ನಮ್ ಹೀರೋ ಅವ್ನ ಶಕ್ತಿನ ಯೂಸ್ ಮಾಡದೆ ಹೀರೋಯಿನ್ ಮೈಯಲ್ಲಿ ಒಂದು ತಾವರೆ ಶಕ್ತಿ ಇದೆ ಅಂತ ಹೇಳಿದ್ದ ಅಲ್ವಾ, ಆ ಶಕ್ತಿನ ಯೂಸ್ ಮಾಡಿ ಆ ರಾಕ್ಷಸಿನ ಅಟ್ಯಾಕ್ ಮಾಡ್ತಾನೆ. ಆದ್ರೂ ಅದಕ್ಕೇನು ಆಗ್ತಾ ಇಲ್ಲ. ಅದಂಗೆ ಇವ್ರಿಬ್ರನ್ನ ಕೂಡ ಒಂಥರ ಹಿಪ್ನೋಟೈಸ್ ಮಾಡ್ಬಿಡುತ್ತೆ. ಆ ರಾಕ್ಷಸಿ ಹೇಳೋ ತರನೇ ಈಗ ನಮ್ ಹೀರೋಯಿನ್ ಕೇಳೋ ತರ ಮಾಡ್ತಾಳೆ. ಅಷ್ಟೇ ಅಲ್ಲ, ಅವಳ ಕೈಗೆ ಒಂದ್ ಕತ್ತಿನ ಕೊಟ್ಬಿಟ್ಟು ಅವ್ರನ್ನ ಚುಚ್ಚು ಅಂತ ಹೇಳ್ಬಿಡ್ತಾಳೆ. ಈ ಜಾಗದಲ್ಲಿ ನಮ್ ಹೀರೋಯಿನ್ಗೆ ಜ್ಞಾಪಕನೇ ಇರೋದಿಲ್ವಲ್ಲ, ಅವಳು ಹಿಪ್ನೋಟೈಸ್ ಮಾಡಿರೋ
ಬಂದಿರೋದ್ರಿಂದ ನಮ್ ಹೀರೋನ ಚುಚ್ತಾಳೆ ಅಂತ ನೋಡಿದ್ರೆ ಲಾಸ್ಟ್ ಮೊಮೆಂಟ್ ಅಲ್ಲಿ ಅವಳಿಗೆ ಜ್ಞಾನ ಬಂದು ಹಿಂದ್ಗಡೆ ಇರೋ ರಾಕ್ಷಸಿನ ಚುಚ್ಚಬೇಕು ಅಂತ ನೋಡ್ತಾಳೆ. ಆದ್ರೆ ರಾಕ್ಷಸಿ ಅಲ್ಲಿಂದ ಹಾರ್ಕೊಂಡು ಹೊಟ್ಟೋಗ್ತಾಳೆ. ಮೋಸ್ಟ್ಲಿ ನಮ್ ಹೀರೋಯಿನ್ಗೆ ಹೀರೋ ಮೇಲೆ ಒಂದು ಲವ್ ಬಂದಿರ್ಬೋದು. ಆ ಪವರ್ ಇಂದಾನೆ ಮೋಸ್ಟ್ಲಿ ಅವಳು ಈ ತರ ಲಾಸ್ಟ್ ಮೊಮೆಂಟ್ ಅಲ್ಲಿ ಹೀರೋನ ಸಾಯಿಸದೇ ಇರೋದಕ್ಕೆ ಕಾರಣ ಆಗಿರ್ಬೋದು. ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ಅಲ್ಲಿರೋ ಒಂದು ನದಿ ಪಕ್ಕ ನಮ್ ಹೀರೋ ನಿಂತ್ಕೊಂಡಿರ್ತಾನೆ. ಹೀರೋಯಿನ್ ಬಂದು ನೋಡ್ತಾಳೆ, ಅಯ್ಯೋ ನಾನ್ ಸಾಕೊಂಡಿರೋ ಬಾತ್ಕೋಳಿಗಳು ಒಂದು ಕಾಣಿಸ್ತಾ ಇಲ್ಲ, ಏನೋ ಮಾಡಿದೆ ಅಂತ ಕೇಳಿದ್ರೆ ಅವನಿಗೆ ಹೊಟ್ಟೆನ ತಟ್ತಾನೆ. ಏನು ತಿನ್ಬಿಟ್ಟ, ನಿನ್ ಹೊಟ್ಟೆ ಶುಗೆ ನನ್ ಬಾತ್ಕೋಳಿ ಬೇಕಾಗಿತ್ತ ಅಂತ ಕೇಳ್ತಾಳೆ. ಅದಾದ್ಮೇಲೆ ನಮ್ ಹೀರೋಯಿನ್ ಹಂಗೆ ಎತ್ಕೊಂಡು ಹಾರ್ಕೊಂಡು ಒಂದ್ ಜಾಗಕ್ಕೆ ಹೋಗಿ ನಿಲ್ಲಿಸ್ತಾನೆ. ಅಲ್ಲಿ ನೋಡಿದ್ರೆ ಒಂದು ದೊಡ್ಡ ನದಿ, ಅಲ್ಲಿ ಬಾತ್ಕೋಳಿಗಳೆಲ್ಲ ಆರಾಮಾಗಿ ಆಡ್ಕೊಂತಾ ಇರುತ್ತೆ. ಅವ್ನು ಹೇಳ್ತಾನೆ, ಇವಾಗೆಲ್ಲ ಆರಾಮಾಗಿ ಆಡ್ಕೊಂಡಿದೆ, ಸ್ವಲ್ಪ ದಿನದಲ್ಲೇ ಎಲ್ಲ ನನ್ನ ಹೊಟ್ಟೆ ಸೇರುತ್ತೆ ಅಂತ ಹೇಳ್ಬಿಟ್ಟು ಹೀರೋಯಿನ್ ಗೇಲಿ ಮಾಡ್ತಾ ಇರ್ತಾನೆ. ಆ ಟೈಮಲ್ಲಿ ನಮ್ ಹೀರೋಯಿನ್ ಲೈಟ್ ಆಗಿ ಕಾಲಿಡ್ವಿ ಕೆಳಗಡೆ ಬೀಳಕ್ ಹೋಗ್ತಾಳೆ. ನೋಡಿ ನಮ್ ಹೀರೋ ಟಕ್ ಅಂತ ಹಿಡ್ಕೊಂಡ್ಬಿಡ್ತಾನೆ. ಅಷ್ಟೇನೇನಾಗುತ್ತೆ, ಇಬ್ಬರಿಗೂ ಫೈರ್ ಆಯ್ತು, ಇಬ್ಬರಿಗೂ ಚೆನ್ನಾಗಿ ಲವ್ ಆಗುತ್ತೆ. ಇನ್ನೊಂದ್ ಕಡೆ ವಿಲನ್ ಗ್ರೂಪ್ ಅಲ್ಲಿರೋ ಹೆಡ್ ನ ತೋರಿಸ್ತಾರೆ. ಹೀರೋಯಿನ್ ಹಿಡ್ಕೊಂಡ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಹಾವ್ನ ಬಿಟ್ಟು ಒಂದು ರಾಕ್ಷಸಿನ ಸಾಯಿಸ್ಬಿಡ್ತಾರೆ. ಇದನ್ನ ನೋಡಿ ಮಿಕ್ದವರೆಲ್ಲ ಭಯ ಪಟ್ಟು ಇನ್ಮೇಲೆ ಈ ತರ ತಪ್ಪಾಗೋದಕ್ ಬಿಡೋದಿಲ್ಲ ಮೇಡಮ್, ಆದಷ್ಟು ಬೇಗ ನೀವ್ ಹೇಳಿರೋ ಕೆಲ್ಸನ ಮಾಡ್ಬಿಡ್ತೀವಿ, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ಬಿಟ್ಟು ತುಂಬಾನೇ ಕ್ಷಮೆ ಕೇಳ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಆರಾಮಾಗಿ ಮಲ್ಕೊಂಡ್ ನಿದ್ದೆ ಮಾಡ್ತಾ ಇರ್ತಾಳೆ. ಆಗ ಅವಳ ಕನ್ಸಲ್ಲಿ ಏನೋ ಒಂದು ಕೆಲವೊಂದು ವಿಜುವಲ್ಸ್ ಎಲ್ಲ ಬರುತ್ತೆ, ಏನು ಅಂತ ಗೊತ್ತಿಲ್ಲ. ಇನ್ನೊಂದ್ ಕಡೆ ಆ ಬಾಂಗ್ ಇರ್ತಾನಲ್ಲ, ಅವನು ನದಿಯಲ್ಲಿ ಕೂತ್ಕೊಂಡು ಅಂದ್ರೆ ನದಿ ಒಳಗಡೆ ಕೂತ್ಕೊಂಡು ಜಪ ಮಾಡ್ತಾ ಇರ್ತಾನೆ. ಆ ಟೈಮಲ್ಲಿ ಹೀರೋಯಿನ್ ಏನೋ ಒಂದು ಅಪಾಯ ಅನ್ನೋ ತರ ಇವ್ನ್ಗೆ ಅನ್ಸುತ್ತೆ. ಎದ್ದು ಬಿದ್ದು ಓಡ್ ಬರ್ತಾನೆ ಹೀರೋಯಿನ್ ಹತ್ರ. ನೋಡಿದ್ರೆ ಹೀರೋಯಿನ್ ಏನು ಇಲ್ಲ, ಆರಾಮಾಗಿ ಮಲ್ಗಿರ್ತಾಳೆ. ಅದಾದ್ಮೇಲೆ ಅವನು ಹೀರೋಯಿನ್ ಮಾತಾಡಿಸ್ಬೇಕು ಅಂತ ಎಬ್ಸಿ ಮಾತಾಡ್ತಾ ಇರ್ಬೇಕಾದ್ರೆ ಅವ್ನ್ ತಲೆಯಲ್ಲಿರೋ ಒಂದು ಕ್ಲಿಪ್ ನ ಎತ್ಕೊಡ್ತಾನೆ. ಅದನ್ನ ನೋಡಿ ಹೀರೋಯಿನ್ಗೆ ಫುಲ್ ಶಾಕ್ ಆಗ್ಬಿಡುತ್ತೆ. ಯಾಕಂದ್ರೆ ಒಬ್ರೊಬ್ರನ್ನ ಲವ್ ಮಾಡಿದಾಗ ಮಾತ್ರನೇ ಆತರ ಕ್ಲಿಪ್ ಎಲ್ಲ ಕೊಡೋದು. ಇದು ಆ ಟೈಮಲ್ಲಿ ನಡೀತಾ ಇತ್ತೇನೋ. ಇದನ್ನ ನೋಡಿ ಹೀರೋಯಿನ್ ಕೇಳ್ತಾಳೆ, ಯಾಕೋ ಈ ತರ ಎಲ್ಲ ಮಾಡ್ತಾ ಇದ್ಯಾ, ನಾನ್ ಯಾವತ್ತೂ ನಿನ್ನ ಒಂದು ಕ್ಲೋಸ್ ಫ್ರೆಂಡ್ ಆಗಿ ನೋಡ್ದೆ ಅಷ್ಟೇ, ನಾನು ನಿನ್ನ ಯಾವತ್ತೂ ಆತರ ನೋಡಿಲ್ಲ ಅಂತ ಹೇಳ್ತಾಳ. ಇದರಿಂದ ಬಾಂಗ್ ತುಂಬಾನೇ ಮನ್ಸಿಗೆ ಬೇಜಾರಾಗ್ಬಿಡುತ್ತೆ. ಅವ್ನ್ ಸೈಲೆಂಟ್ ಆಗ್ಬಿಡ್ತಾನೆ. ಅದಾದ್ಮೇಲೆ ಹೀರೋಯಿನ್ ಮತ್ತೆ ಬಾಂಗ್ 3 ಜನ ಸೇರಿ ಯಾವ್ದೋ ಒಂದು ವಿಲೇಜ್ ಗೆ ಬಂದಿರ್ತಾರೆ. ಯಾಕಂದ್ರೆ ಈಗ ಬಾಂಗ್ಗೆ ತುಂಬಾನೇ ಮೈಹುಷಾರ್ ಇರೋದಿಲ್ವಲ್ಲ, ಅದಕ್ಕೋಸ್ಕರ ಮೆಡಿಸನ್ ನ ಹುಡ್ಕೊಂಡು ಅಲ್ಲಿಗೆ ಬಂದಿರೋದು. ಅಲ್ಲಿ ನಮ್ ಹೀರೋಯಿನ್ ಯಾವ್ದೋ ಒಂದು ಹುಡುಗಿನ ನೋಡ್ಬಿಟ್ಟು ಮಾತಾಡ್ಸಕ್ಕೆ ಅಂತ ಹತ್ರ ಹೋಗ್ತಾಳೆ. ಆದ್ರೆ ಆ ಹುಡುಗಿ ಟಕಟಕ ಅಂತ ಒಂದು ಬಟ್ಟೆನ ಎತ್ತಿ ಮುಖಾನ ಮುಚ್ಚಿಟ್ಕೊಂತಾಳೆ. ಏನ್ ವಿಷಯ ಅಂತ ನೋಡಿದ್ರೆ ಒಂದ್ ಸೈಡ್ ಆ ಹುಡುಗಿಗ್ ಮುಖಾನೆ ಒಂಥರ ಕೊಳ್ತೋದಂಗ ಆಗ್ಬಿಟ್ಟಿರುತ್ತೆ. ಅವಳ ಮೆಡಿಸನ್ ಬಗ್ಗೆ ಕೇಳ್ಬೇಕು ಅಂತ ಹೋದ್ರೆ ಆ ಹುಡುಗಿ ಏನು ಆನ್ಸರ್ ಮಾಡೋದಿಲ್ಲ. ಅಷ್ಟೇ ಇಲ್ಲ, ಇವರೆಲ್ಲ ಹತ್ರ ನಿಂತ್ಕೊಂಡ್ ಮಾತಾಡ್ತಾ ಇರೋದನ್ನ ಯಾವ್ದೋ ಒಂದು ಲೇಡಿ ಇವ್ರನ್ನೇ ನಿಂತ್ಕೊಂಡ್ ನೋಡ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಇಬ್ಬರು ಚಿಕ್ಕ ಮಕ್ಳು ಕುತ್ಕೊಂಡ್ ಮಾತಾಡ್ತಾ ಇರ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ ಇವ್ರಿರೋ ಗ್ರಾಮಕ್ಕೆ ಲಾರ್ಡ್ ಯು ಅನ್ನೋನೆ ಒಂದು ಲೀಡರ್ ಆಗಿರೋದು. ಅವನು ವರ್ಷಕ್ಕೊಂದ್ಸತಿ ವಿಲೇಜ್ ಇಂದ ಒಂದು ಹುಡುಗಿನ ಕರ್ಕೊಂಡ್ ಹೋಗ್ತಾನೆ. ಈ ವರ್ಷ ನಮ್ಮ ಅಕ್ಕನೇ ಹೋಗೋದು ಅಂತ ಅಲ್ಲೊಂದ್ ಹುಡುಗ ಹೇಳ್ತಾ ಇರ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅಲ್ಲಿರೋ ಹೆಣ್ಮಕ್ಳನ್ನೆಲ್ಲ ಸೇರಿಸಿ ಮಾತಾಡ್ತಾ ಇರ್ತಾಳೆ. ಆಕ್ಚುಲಿ ನೋಡ್ತಾ ಇರ್ತಾಳೆ, ಎಲ್ಲರಿಗೂ ಒಂದ್ ಕಡೆ ಮುಖ ಫುಲ್ ಆಗಿ ಕೊಳ್ತೋದಂಗ ಆಗ್ಬಿಟ್ಟಿರುತ್ತೆ. ಏನ್ ವಿಷಯ ಇರ್ಬೋದು ಅಂತ ಚೆಕ್ ಮಾಡಿ ನೋಡ್ತಾಳೆ. ಅವ್ರಿಗೆ ಮೈಯಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲರೂ ಚೆನ್ನಾಗೇ ಇದಾರೆ. ಬಟ್ ಯಾಕೆ ಈ ತರ ಒಂದು ಪ್ರಾಬ್ಲಮ್ ಇವ್ರಿಗೆ ಆಗಿದೆ ಅಂತ ಅವ್ಳ ಕೈಲಿ ಕಂಡಿಡಿಯಕ್ ಆಗ್ತಾ ಇಲ್ಲ. ಇನ್ನೊಂದ್ ಕಡೆ ನಮ್ ಹೀರೋ ಸ್ನಾನ ಮಾಡ್ತಾ ಇದ್ರೆ ಹೀರೋಯಿನ್ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಟಕ್ ಅಂತ ನಮ್ ಹೀರೋ ಬಂದ್ಬಿಡ್ತಾನೆ. ಏನ್ ಮಾಡ್ತಾ ಇದೀಯ ಇಲ್ಲಿ, ನಾನ್ ಸ್ನಾನ ಮಾಡೋದನ್ನ ನೋಡ್ತಾ ಇದೀಯ ಅಂದ್ರೆ ಹುಡುಗಿ ಇಲ್ಲ ಅಂತ ಹೇಳ್ತಾಳೆ. ಇವ್ರಿಬ್ರು ಇದೇ ತರ ಹಗ್ ಮಾಡ್ಕೊಂಡು ನಿಂತ್ಕೊಂಡಿರೋದನ್ನ ದೂರದಿಂದ ಬಾಂಗ್ ನಿಂತ್ಕೊಂಡು ನೋಡಿ ತುಂಬಾನೇ ಬೇಜಾರ್ ಪಟ್ಕೊಳ್ತಾನೆ. ಯಾಕಂದ್ರೆ ಅವ್ನ್ ಇಷ್ಟ ಪಡ್ತಾ ಇರ್ತಾನೆ ಹೀರೋಯಿನ್ ನ. ಇವ್ರಿಬ್ರು ಇತರ ಕ್ಲೋಸ್ ಆಗಿರೋದನ್ನ ನೋಡಿ ಸ್ವಲ್ಪ ಬೇಜಾರಾಗುತ್ತೆ ಅವ್ನಿಗೆ. ಮತ್ತೆ ನೆಕ್ಸ್ಟ್ ಅವ್ರ ವಿಲೇಜ್ ಗೆ ಹೋಗ್ತಾರೆ ನಮ್ ಹೀರೋಯಿನ್ ಇಬ್ರು. ಅಲ್ಲೇ ಇಬ್ರು ಮಕ್ಳು ಮತ್ತೆ ಬಂದು ಮಾತಾಡ್ತಾರೆ, ದಯವಿಟ್ಟು ನಮ್ಮ ಅಕ್ಕನ ಹೆಂಗಾದ್ರು ಕಾಪಾಡಿ, ಅವಳೆ ಇವತ್ತು ಲಾರ್ಡ್ ಯು ಹತ್ರ ಹೋಗೋದು ಅಂತ ತುಂಬಾ ಕೇಳ್ತಾರೆ. ಅದಕ್ಕೆ ಇವ್ರಿಗೂ ಬೇಜಾರಾಗ್ಬಿಟ್ಟು ನಮ್ ಹೀರೋಯಿನ್ ಒಂದ್ ಪ್ಲಾನ್ ನ ಮಾಡ್ತಾಳೆ. ಆ ಹುಡ್ಗಿನ ಕಳ್ಸೋ ಬದಲು ನಾನೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇವಳ ಜಾಗಕ್ಕೆ ಹೋಗಿ ತುಂಬಾನೇ ಚೆನ್ನಾಗಿ ರೆಡಿ ಆಗ್ತಾಳೆ. ಇದನ್ನ ನಮ್ ಹೀರೋ ಹಂಗೆ ಕಣ್ಣಾರಿಸದೆ ನೋಡ್ತಾ ಇರ್ತಾನೆ. ಅದಾದ್ಮೇಲೆ ಕೈಲೊಂದ್ ಚಿಕ್ಕ ಡಬ್ಬಿ ತರ ಕೊಟ್ಬಿಟ್ಟು, ನೋಡಿ ಇದ್ರಲ್ಲಿ ಪಾಯ್ಸನ್ ಇದೆ, ತುಂಬಾನೇ ಹುಷಾರಾಗಿ ಅವನಿಗೆ ಕೊಡು, ನೀನ್ ಹುಷಾರಾಗಿರು ಅಂತ ಹೇಳಿ ಕಳಿಸ್ತಾನೆ. ನಮ್ ಹೀರೋಯಿನ್ ಅಲ್ಲಿಂದ ಹೋದ್ಮೇಲೆ ಯಾರೋ ಇಬ್ರು ರಾಕ್ಷಸರ ತರ ಇದಾರೆ ನೋಡೋದಕ್ಕೆ. ಅವ್ರಿಬ್ರು ಬಂದಲ್ಲಿ ಕೂಗಾಡ್ತಾ ಇರ್ತಾರೆ, ಏನ್ ರೋಲ್ ಮಾಡ್ತಾ ಇದ್ದೀರಾ, ನಮ್ ಲೀಡರ್ ನೇ ಯಾಮರ್ಸಕ್ ನೋಡ್ತಾ ಇದ್ದೀರಾ, ಇನ್ನೂ ಹುಡುಗಿನ ಕಳ್ಸಿಲ್ವಾ ಅಂತ ಹೇಳಿದಾಗ ಅಲ್ಲಿರೋರು ಹೇಳ್ತಾರೆ, ಇಲ್ಲ ನಾವು ಆಲ್ರೆಡಿ ಹುಡುಗಿನ ಕಳ್ಸಿ ತುಂಬಾ ಹೊತ್ತು ಆಯ್ತು ಅಂತ. ಇನ್ನೊಂದ್ ಕಡೆ ಕಾಡ್ ದಾರಿಯಲ್ಲೇ ನಮ್ ಹೀರೋಯಿನ್ ಕರ್ಕೊಂಡು ಹೋಗ್ತಾ ಇರೋದು. ಆ ಜಾಗಕ್ಕೆ ವಿಲನ್ ಕಡೆ ಅವರೆಲ್ಲ ಬಂದ್ಬಿಡ್ತಾರೆ. ನಮ್ ಹೀರೋಯಿನ್ ಅಲ್ಲಿಂದ ಹಂಗೆ ಕಿಡ್ನಾಪ್ ಮಾಡ್ಬೇಕು ಅಂತ ನೋಡ್ತಾರೆ. ಆದ್ರೆ ಇಲ್ಲೇ ಇರೋದು ಟ್ವಿಸ್ಟ್, ಆ ಪಲ್ಲಕ್ಕಿಯಲ್ಲಿ ಕುತ್ಕೊಂಡಿರೋದು ಹೀರೋಯಿನ್ ಅಲ್ಲ, ಆ ಜಾಗದಲ್ಲಿ ಇರೋದು ಬಾಂಗೋ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಹೆಂಗೋ ಲಾರ್ಡ್ ಯು ಇರೋ ಜಾಗಕ್ಕೆ ಹೊರಟೋಗಿರ್ತಾಳೆ. ಈಗ ಲಾರ್ಡ್ ಯು ಕೂಡ ಎಂಟ್ರಿ ಆಗ್ತಾನೆ. ಹಂಗೆ ಸೂಪರ್ ಮಾಸ್ ಆಗಿ ಪಕ್ಕದಲ್ಲಿ ಒಂದು ಹುಲಿನ ಇಟ್ಕೊಂಡು ಹಂಗೆ ಸ್ಟೈಲ್ ಆಗಿ ಬರ್ತಾನೆ. ನೋಡಕ್ಕೂ ತುಂಬಾ ಚೆನ್ನಾಗಿರ್ತಾನೆ. ಬಂದವನ್ ಅಲ್ಲೊಂದು ಹಣ್ಣನ್ನ ಎತ್ತಿ ಕೈಲಿ ಇಟ್ಕೊಂಡು ಹಂಗೆ ನಮ್ ಹೀರೋಯಿನ್ ಎಳ್ದು ಅವ್ನ ಕಾಲ್ ಮೇಲೆ ಕೂರಿಸ್ಕೊಳ್ತಾನೆ. ಅವ್ನ ಹಂಗೆ ನಮ್ ಹೀರೋಯಿನ್ ಕಿಸ್ ಮಾಡಕ್ ಹೋಗ್ತಾನೆ. ನೋಡಿ ಅಷ್ಟ್ರಲ್ಲಿ ಸ್ವಲ್ಪ ಹುಷಾರಾಗ್ಬಿಟ್ಟು ಡ್ರಿಂಕ್ಸ್ ಕೊಡ್ತೀನಿ ರೀ ಅಂತ ಹೇಳ್ಬಿಟ್ಟು ಆ ಡ್ರಿಂಕ್ಸ್ ಅಲ್ಲಿ ನಮ್ ಹೀರೋ ಕೊಟ್ಟಿರೋ ಪಾಯ್ಸನ್ ಹಾಕ್ಬಿಟ್ಟು ಅವ್ನ್ಗೆ ಕುಡಿಯಕ್ ಕೊಡ್ತಾಳೆ. ಆದ್ರೆ ಒಂದ್ ಸ್ವಲ್ಪ ಹುಷಾರಾಗ್ಬಿಟ್ಟ. ಅದ್ರಲ್ಲಿ ಪಾಯ್ಸನ್ ಇದೆ ಅಂತ ಅವ್ನ್ಗೆ ಹೆಂಗ್ ಗೊತ್ತಾಯ್ತು ಅಂತ ಗೊತ್ತಿಲ್ಲ. ಅದನ್ನ ಹೀರೋಯಿನ್ಗೆ ಕೊಡ್ತಾನೆ ಕುಡಿ ಅಂತ. ಆದ್ರೆ ನಮ್ ಹೀರೋಯಿನ್ ಸ್ವಲ್ಪನೇ ಯೋಚನೆ ಮಾಡಲ್ಲ, ಅದನ್ನ ಕುಡ್ದ್ಬಿಡ್ತಾಳೆ. ಅದಾದ್ಮೇಲೆ ಹಂಗೆ ಜ್ಞಾನ ತಪ್ಪಿಟ್ಟಿರುತ್ತೆ. ಆ ಲಾರ್ಡ್ ಯು ಅನ್ನೋನ್ ಕೂಡ ಹೀರೋಯಿನ್ ಕಟ್ಟಾಕ್ ಬಿಟ್ಟಿರ್ತಾನೆ. ಈಗ ಅವಳಿಗೆ ಸ್ವಲ್ಪ ಎಚ್ಚರ ಆಗುತ್ತೆ. ನೋಡಿದ್ರೆ ಮುಂದ್ಗಡೆನೆ ಲಾರ್ಡ್ ಯು ಕುತ್ಕೊಂಡಿರ್ತಾನೆ. ಅಷ್ಟೇ ಅಲ್ಲ, ಈ ಜಾಗ ಕರೆಕ್ಟ್ ಆಗಿ ನಮ್ ಹೀರೋನು ಬಂದ್ಬಿಡ್ತಾನೆ. ಬಂದ ಲಾರ್ಡ್ ಯು ನ ಅಟ್ಯಾಕ್ ಮಾಡ್ಬೇಕು ಅಂತ ನೋಡಿದ್ರೆ ಅವ್ನ್ ಪವರ್ ಕೂಡ ಕಡಿಮೆ ಇಲ್ಲ ಅಂತ ಕಾಣಿಸುತ್ತೆ. ಅವ್ನ ಹಂಗೆ ನಮ್ ಹೀರೋನ ಎತ್ತಿ ಬಿಸಿರ್ ಬಿಡ್ತಾನೆ. ಅದಾದ್ಮೇಲೆ ಹೀರೋಯಿನ್ ನೋಡಿ ಕೇಳ್ತಾನೆ, ನೀನ್ ಯಾಕ ಪಾಯ್ಸನ್ ಕುಡ್ದೆ ಅಂತ. ಆದ್ರೆ ಸಡನ್ ಆಗಿ ನಮ್ ಹೀರೋಯಿನ್ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಸಡನ್ ಆಗಿ ಅವಳಿಗೆ ಏನೋ ಒಂದು ಪವರ್ ಬರೋ ತರ ಅನ್ಸುತ್ತೆ. ಪವರ್ ಬರೋದಲ್ಲ, ಈಗ ಅವಳು ದೇವ್ರ ತರ ಚೇಂಜ್ ಆಗ್ತಾಳೆ. ಇದಕ್ಕೂ ಮುಂಚೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ವಲ್ಲ, ಯಾವ್ದೋ ಒಂದು ದೇವ್ರ ಹಾವಿಗೆ ಹೆಲ್ಪ್ ಮಾಡಿದಕ್ಕೆ ಭೂಮಿಗೆ ಕಳಿಸ್ಬಿಟ್ರು ಶಾಪ ಕೊಟ್ಟು ಅಂತ. ದೇವ್ರ ಬೇರೆ ಯಾರು ಅಲ್ಲ, ಈ ಹೀರೋಯಿನ್. ಈಗ ಅವಳ ಶಕ್ತಿನ ನೋಡಿದ ತಕ್ಷಣ
ತಕ್ಷಣ ನಮ್ ಹೀರೋಗೂ ಮತ್ತೆ ಲಾರ್ಡ್ ಯುಗೂ ಫುಲ್ ಶಾಕ್ ಆಗ್ಬಿಡುತ್ತೆ. ಅಷ್ಟೇ ಅಲ್ಲ, ನಮ್ ಹೀರೋಯಿನ್ ಮೈಯಲ್ಲಿ ಒಂದು ತಾವರೆ ಹೂವ ಇರುತ್ತಲ್ಲ, ಆ ಪವರ್ ಇಂದ ಇವಳಿಗೆ ದೇವರಾಗಿರೋದಕ್ಕೆ ಇರುತ್ತಲ್ಲ ಪವರು, ಅದಂಗೆ ಫುಲ್ ಆಗಿ ಆಫ್ ಆಗ್ಬಿಟ್ಟು ಈಗ ಮತ್ತೆ ನಾರ್ಮಲ್ ಆಗ್ಬಿಡ್ತಾಳೆ. ಈಗ ಅಲ್ಲಿಂದ ಸ್ಟ್ರೈಟ್ ಆಗಿ ಬಂದ ಲಾರ್ಡ್ ಯು ಹತ್ರ ಕೇಳ್ತಾಳೆ, ನಿನ್ನ ಮದ್ವೆ ಮಾಡ್ಕೊಳಕ್ ಆಗಲ್ಲ, ನಿನ್ ಜೊತೆ ಇರಕ್ ಆಗಲ್ಲ ಅಂತ ಹೇಳಿದ್ರೆ ಎಲ್ಲಾ ಹೆಣ್ಮಕ್ಳನ್ನ ಕೂಡ ನೀನ್ ಇದೇ ತರ ಮಾಡ್ತೀಯಾ, ಅವ್ರ ಮುಖನೆಲ್ಲ ಈ ತರ ಚೇಂಜ್ ಮಾಡಿದ್ಯಾ, ಸ್ವಲ್ಪ ಕೂಡ ಮನ್ಸಾಕ್ಷಿನೇ ಇಲ್ವಾ ಅಂತ ಕೇಳಿದ್ರೆ ಅವ್ನ್ ಹೇಳ್ತಾನೆ, ಇಲ್ಲ ಇಲ್ಲ ನಾನು ಅದಕ್ಕೋಸ್ಕರ ಹತ್ರ ಮಾಡಿಲ್ಲ, ನಾನೊಂದು ಹುಡುಗಿನ ಹುಡುಕ್ತಾ ಇದೀನಿ ಅಂತ ಹೇಳಿ ಬಾಯ ಮುಚ್ಚಿಲ್ಲ. ಅಷ್ಟರಲ್ಲಿ ನಮ್ ಹೀರೋ ಕತ್ತಿನ ಎತ್ಕೊಂಡಂಗೆ ಅವ್ರನ್ನ ಚುಚ್ಬಿಡ್ತಾನೆ. ಯಾಕಂದ್ರೆ ಮೋಸ್ಟ್ಲಿ ಲಾರ್ಡ್ ಯು ಅನ್ನೋನು ನಮ್ ಹೀರೋಯಿನ್ ಹುಡುಕ್ತಾ ಇದ್ದಾನೇನೋ ಅಂತ ನಮ್ ಹೀರೋಗ್ ಒಂದು ಡೌಟ್. ಅದಾದ್ಮೇಲೆ ಅಲ್ಲಿಂದ ತಪ್ಪಿಸ್ಕೋಬೇಕು ಅಂತ ನೋಡ್ತಾರೆ. ಆದ್ರೆ ಅಷ್ಟ್ರಲ್ಲಿ ಯಾರೋ ಬಾಣಗಳನ್ನ ಬಿಡ್ತಾ ಇರ್ತಾರೆ, ಬೇರೆ ಯಾರು ಅಲ್ಲ, ವಿಲನ್ ಗ್ರೂಪ್ ಅವ್ರೆ. ನಮ್ ಹೀರೋನು ಆದಷ್ಟು ತಡಿತಾ ಇರ್ತಾನೆ ಹೀರೋಯಿನ್ ಮೇಲೆ ಯಾವ್ದು ಬೀಳ್ಬಾರ್ದು ಅಂತ. ಆದ್ರೆ ಹೆಂಗೋ ಒಂದು ಬಾಣ ಬಂದು ನಮ್ ಹೀರೋಗೆ ಚುಚ್ಕೊಂಡ್ಬಿಡುತ್ತೆ. ನಮ್ ಹೀರೋಯಿನ್ ಫಸ್ಟ್ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಣ ಅಂತ ಅಲ್ಲಿಂದ ಹೊರಗಡೆ ಬಂದ್ಬಿಡ್ತಾರೆ. ಅದಾದ್ಮೇಲೆ ವಿಲನ್ ಗ್ರೂಪ್ ಅವರೆಲ್ಲ ಒಳಗಡೆ ಬಂದ್ ನೋಡ್ತಾರೆ, ಅಲ್ಲಿ ಬಾಣ ಬಿದ್ದಿರುತ್ತೆ, ಅದು ಬ್ಲಡ್ ಆಗಿರತ್ತಲ್ವಾ. ಅದನ್ನ ನೋಡ್ಬಿಟ್ಟು ವಿಲನ್ ಗ್ರೂಪ್ ಅಲ್ಲಿ ಇರೋಳೊಬ್ಳು ಹೇಳ್ತಾಳೆ, ಅವರು ತುಂಬಾ ದೂರ ಹೋಗಿರೋದಿಲ್ಲ, ಇಲ್ಲೇ ಹತ್ರದಲ್ಲಿ ಇರ್ತಾರೆ, ಹೋಗಿ ಅವ್ರನ್ನ ಹಿಡೀರಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಲಾರ್ಡ್ ಯು ಬಿದ್ದಿರ್ತಾನಲ್ಲ, ಅವ್ನ್ ಮೂಗಿಂದ ಏನೋ ಒಂದು ಆತ್ಮ ತರ ಹೊರಗಡೆ ಬರುತ್ತೆ. ಇನ್ನೊಂದ್ ಕಡೆ ನಮ್ ಹೀರೋ ಹೀರೋಯಿನ್ ಇಂದ ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾರಲ್ಲ, ಆ ಜಾಗದಲ್ಲಿ ಬಾಂಗ್ ಬಂದಿರ್ತಾನೆ. ಇದನ್ನ ನೋಡ್ಬಿಟ್ಟು ಹೀರೋಯಿನ್ ಕೇಳ್ತಾಳೆ, ನೀನೇನೋ ಮಾಡ್ತಾ ಇದೆಯಲ್ಲಿ, ಇಲ್ಲಿರೋದ್ ಸೇಫ್ ಅಲ್ಲ, ಬಾ ನಮ್ ಜೊತೆ ಹೊಟ್ಟೋಗೋಣ ಅಂತ ಕರೆದಾಗ ಅವ್ನ್ ಹೇಳ್ತಾನೆ, ನೀವ್ ಫಸ್ಟ್ ಹೋಗಿ ಅವ್ರನ್ನ ನಾನ್ ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಹೀರೋಯಿನ್ ಅಲ್ಲಿಂದ ಹೋಗಕ್ ಕೇಳ್ತಾನೆ. ಅದಾದ್ಮೇಲೆ ಅವನೊಬ್ನೇ ಆ ವಿಲನ್ ಗ್ರೂಪ್ ಜೊತೆ ಜಗಳ ಮಾಡ್ತಾನೆ, ಆದ್ರೆ ತುಂಬಾನೇ ಕಷ್ಟ ಪಡ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋಗೆ ಬಾಣ ಚುಚ್ಕೊಂಡಿರುತ್ತಲ್ಲ, ಜಾಗದಲ್ಲಿ ಮೆಡಿಸನ್ ಹಾಕ್ಬೇಕು ಅಂತ ನೋಡ್ತಾಳೆ, ಆದ್ರೆ ಗಾಯ ತಾನಾಗೆ ಮರೆ ಆಗ್ಬಿಟ್ಟಿರುತ್ತೆ. ಅದಾದ್ಮೇಲೆ ನಮ್ ಹೀರೋಯಿನ್ಗೆ ಹೀರೋ ಅಂದ್ರೆ ತುಂಬಾನೇ ಇಷ್ಟ ಆಗ್ಬಿಡುತ್ತೆ. ನಮ್ ಹೀರೋ ಅಲ್ಲಿಂದ ಹೀರೋಯಿನ್ ಕರ್ಕೊಂಡ್ ಬರ್ಬೇಕು ಅಂತ ನೋಡಿದ್ರೆ ಅವಳಿಗೆ ತುಂಬಾನೇ ಲವ್ ಇಂದ ನೋಡ್ತಾ ಇರ್ತಾಳೆ. ನಮ್ ಹೀರೋ ನಂಗೆ ಫ್ಲಾಟ್ ಆಗ್ಬಿಡ್ತಾನೆ. ಇನ್ನೊಂದ್ ಕಡೆ ಇದಕ್ಕೂ ಮುಂಚೆ ಬಾಂಗು ಜಗಳ ಮಾಡ್ತಾ ಇದ್ದಲ್ಲ, ಅವ್ನ್ ಸಿಕ್ಕಾಕೊಂಡ ಅಂತ ಕಾಣಿಸುತ್ತೆ. ಅವನನ್ನ ಒಂದು ಜೈಲ್ ತರ ಇರೋ ಜಾಗದಲ್ಲಿ ಹಾಕಿರ್ತಾರೆ. ಅಲ್ಲೋಗ್ಬಿಟ್ಟ ಹೀರೋಯಿನ್ ಹುಡುಗಿ ಕೇಳ್ತಾ ಇರ್ತಾಳೆ, ನಿನಗೆ ಯಾಕೆ ಈ ತರ ಕಷ್ಟ, ಆತರ ಶಾಪಗ್ರಸ್ತ ಹುಡುಗಿನ ಯಾಕತ್ರ ಕಾಪಾಡ್ತಾ ಇದ್ಯಾ, ಅವಳನ್ನ ಕರ್ಕೊಂಡ್ಬಂದ್ ನನ್ನ ಹತ್ರ ಬಿಟ್ಬಿಡು ಅಂತ ಹೇಳಿದಾಗ ಬಾಂಗ್ ಹೇಳ್ತಾನೆ, ಏನು ಶಾಪನ, ನೀವ್ ಯಾರೋ ಬೇರೆಯವ್ರನ್ನ ಹುಡುಕ್ತಾ ಇದೀರಾ ಅಂತ ಕಾಣಿಸುತ್ತೆ, ಇವಳಿಗೆ ಆತರದ್ ಏನು ಶಾಪ ಇಲ್ಲ ಅಂತ ಹೇಳ್ತಾನೆ. ಮೋಸ್ಟ್ಲಿ ಇವನು ಹೀರೋಯಿನ್ ದೇವ್ರ ಅನ್ನೋದನ್ನ ಇವ್ರ ಹತ್ರದಿಂದ ಮುಚ್ಚಿಡ್ತಾ ಇದ್ದಾನೆ ಅಂತ ಕಾಣಿಸುತ್ತೆ. ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ ಹೀರೋಯಿನ್ ಇಬ್ರು ಹೀರೋಯಿನ್ ಇದಕ್ಕೂ ಮುಂಚೆ ಇದ್ಲಲ್ಲ ಜಾಗ, ಒಂದು ಲೀಡರ್ ಲೇಡಿ ಎಲ್ಲ ಇರ್ತಾರಲ್ಲ, ಆ ಜಾಗಕ್ಕೆ ಬರ್ತಾರೆ. ಬಂದ್ ನೋಡಿದ್ರೆ ಅಲ್ಲಿ ತುಂಬಾ ಜನ ಸತ್ ಬಿದ್ದಿರ್ತಾರೆ. ಮೋಸ್ಟ್ಲಿ ವಿಲನ್ ಗ್ರೂಪ್ ಅವರೇ ಬಂದ್ ಇವ್ರನ್ನೆಲ್ಲ ಸಾಯಿಸಿರೋದು ಅಂತ ಕಾಣಿಸುತ್ತೆ. ತುಂಬಾನೇ ಬೇಜಾರಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಹಂಗೆ ಒಂದು ಮಾಯ ತರ ಒಂದು ಲೋಟಸ್ ಬಂದು ಹೋಗುತ್ತೆ. ನಾಳೆ ನಾನ್ ಹೇಳಿದ ಜಾಗಕ್ಕೆ ನೀನ್ ಬಂದಿಲ್ಲ ಅಂತಂದ್ರೆ ನಿನ್ ಫ್ರೆಂಡು, ನಿನ್ ಪ್ರಾಣ ಸ್ನೇಹಿತನ ನಾನ್ ಸಾಯಿಸ್ಬಿಡ್ತೀನಿ ಅಂತ ಒಂದ್ ಎಚ್ಚರಿಕೆನ ಕೊಟ್ಬಿಟ್ಟು ಹೋಗ್ತಾಳೆ. ನಮ್ ಹೀರೋಯಿನ್ಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಈಗ್ಲೇ ಅವಳಿಗೆ ಅವ್ರ ಹೆಡ್ ಲೇಡಿ ಒಬ್ರು ಇದ್ರಲ್ವಾ ಇಲ್ಲಿ ಜಾಗದಲ್ಲಿ, ಅವ್ರ ಇರೋದ್ ನೆನಪು ಬಂದ್ಬಿಟ್ಟು ಓಡೋಗಿ ನೋಡ್ತಾಳೆ. ನೋಡಿದ್ರೆ ಅವ್ರಂತೂ ಸಾಯೋ ಬದುಕೋ ಸ್ಟೇಜ್ ಅಲ್ಲಿ ಇರ್ತಾರೆ. ಇದನ್ನ ನೋಡಿ ನಮ್ ಹೀರೋ ಅವ್ನ್ ಪವರ್ ನ ಯೂಸ್ ಮಾಡಿ ಅವ್ರನ್ನ ಬದುಕಿಸ್ಬೇಕು ಅಂತ ನೋಡ್ತಾನೆ. ಆದ್ರೆ ಅವರು ಬೇಡ ಬೇಡ, ನನ್ನನ್ನ ಬದುಕ್ಸಕ್ಕಲ್ಲ, ನಿನ್ ಪವರ್ ನ ಯೂಸ್ ಮಾಡ್ಬೇಡ, ಯಾವ್ದೊಂದು ಒಳ್ಳೆ ಕಾರ್ಯಕ್ಕೆ ಯೂಸ್ ಮಾಡು ಅಂತ ಹೇಳ್ತಾರೆ. ಅದಾದ್ಮೇಲೆ ನಮ್ ಹೀರೋಯಿನ್ ಅವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರು ಹೇಳ್ತಾರೆ, ನೀನ್ ಫಸ್ಟ್ ಯಾವಾಗ ಈ ಜಾಗಕ್ಕೆ ಬಂದೋ ಅವಾಗ್ಲಿಂದಾನು ನಾನು ನಿನ್ನ ನನ್ ಸ್ವಂತ ಮಗಳ ತರ ನೋಡ್ಕೊಂಡಿದೀನಿ. ಇಲ್ಲೆಲ್ಲರಿಗಿಂತ ನನಗೆ ನೀನಂದ್ರೇನೆ ತುಂಬಾ ಇಷ್ಟ. ಸೊ ನಾನ್ ಸತ್ ಮೇಲೆ ನನ್ನ ಎಲ್ಲಾ ಕಾರ್ಯಗಳನ್ನು ನಿನ್ ಕೈಯಿಂದಾನೆ ಮಾಡ್ಬೇಕು ಅಂತ ಕೇಳ್ತಾರೆ. ಹೀರೋಯಿನ್ಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಆಮೇಲೆ ಬಂದು ಹೇಳ್ತಾಳೆ, ನಾನು ಅವನ ಹತ್ರ ಹಾಕೊಂಡಿರೋ ಒಪ್ಪಂದನ ಕ್ಯಾನ್ಸಲ್ ಮಾಡ್ಬೇಕು ಅಂತ ನೋಡ್ತಾ ಇದೀನಿ, ಆದ್ರೆ ಆಗ್ತಾ ಇಲ್ಲ ಅಂದಾಗ ಈ ಲೇಡಿ ಕೂಡ ಹೇಳ್ತಾರೆ, ಆ ಒಪ್ಪಂದನ ಕ್ಯಾನ್ಸಲ್ ಮಾಡಕ್ ಆಗಲ್ಲ, ಯಾಕಂದ್ರೆ ನೀನು ಮನ್ಸಾರೆ ಅವನನ್ನ ತುಂಬಾನೇ ಪ್ರೀತಿ ಮಾಡ್ತಾ ಇದ್ಯಾ. ಅಷ್ಟೇ ಇಲ್ಲ, ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ತೀನಿ, ಸ್ವರ್ಗಲೋಕದಿಂದ ಬಂದಿರೋ ದೇವ್ರು ಶಾಪಗ್ರಸ್ತ ಹೆಣ್ಣು ಬೇರೆ ಯಾರು ಅಲ್ಲ ನೀನೆ ಅಂತ ಹೇಳ್ತಾರೆ. ಅಷ್ಟೇ ನಮ್ ಹೀರೋಯಿನ್ಗೆ ಫುಲ್ ಶಾಕ್ ಆಗ್ಬಿಡುತ್ತೆ. ಯಾಕಂದ್ರೆ ಅವಳಿಗೆ ಇದುವರೆಗೂ ಗೊತ್ತಿರೋದಿಲ್ಲ ಅವಳೊಂದ್ ದೇವ್ರು ಸ್ವರ್ಗದಿಂದ ಬಂದಿದ್ದಾಳೆ ಅಂತ. ಅದಕ್ಕೆ ಇದಕ್ಕೂ ಮುಂಚೆ ಲಾರ್ಡ್ ಯು ಹತ್ರ ಇರ್ಬೇಕಾದ್ರೆ ಕೂಡ ಅವಳಿಗೆ ಏನು ನೆನಪು ಬಂದಿರೋದಿಲ್ಲ. ಅವಳಲ್ಲಿ ಚೇಂಜ್ ಆಗಿರ್ತಾಳಲ್ಲ ದೇವ್ರ ತರ, ಅದು ಇವಳಿಗೆ ನೆನಪಲ್ಲಿ ಇರೋದಿಲ್ಲ. ಅದಾದ್ಮೇಲೆ ತುಂಬಾನೇ ಕೋಪದಿಂದ ಕಾಡಲ್ಲಿ ಬಂದು ಮಣ್ಣನ್ನ ಅಗಿತಾ ಇರ್ತಾಳೆ. ಆ ಜಾಗಕ್ಕೆ ನಮ್ ಹೀರೋ ಬರ್ತಾನೆ. ಅವನನ್ನ ನೋಡಿದ ತಕ್ಷಣ ಅವಳು ತುಂಬಾನೇ ಕೋಪ ಪಡ್ತಾಳೆ. ನಿನಗೆ ಗೊತ್ತು ತಾನೆ ನಾನೇ ಶಾಪಗ್ರಸ್ತ ದೇವ್ರು ಅಂತ ಹೇಳ್ಬಿಟ್ಟು, ಗೊತ್ತಿದ್ದೆ ನೀನ್ ನನ್ನ ಹತ್ರ ಈ ವಿಷಯನ ಮುಚ್ಚಿಟ್ಟಿದ್ಯಾ. ಅಷ್ಟೇ ಅಲ್ಲ, ಆ ತಾವರೆ ಹೂವನ್ನ ಕೂಡ ಬೇಕಂತ ನನ್ ಮೈಯಲ್ಲಿ ಇಟ್ಟಿದ್ಯಾ ನೀನು ಅಂತ ಕೇಳಿದಾಗ ಅದಕ್ಕೆ ಅವ್ನು ಹೌದು ನಾನ್ ಬೇಕಂತಾನೆ ಇಟ್ಟೆ ಅಂತ ಒಪ್ಕೊಳ್ತಾನೆ. ಇವಳು ತುಂಬಾನೇ ಕೋಪ ಬರುತ್ತೆ. ಟಕ್ಕಂತ ಕತ್ತಿ ನೆತ್ತಿ ಅವ್ನ ಸಾಯಿಸೋ ರೇಂಜ್ಗೆ ಹೊಟ್ಟೋಗ್ತಾಳೆ. ಆದ್ರೆ ಅವ್ನು ಹೇಳ್ತಾನೆ, ಹೌದು ನಾನು ನಿನ್ನ ಹತ್ರ ಹೇಳಿದ್ದಲ್ಲ ಸುಳ್ಳೆ, ಆದ್ರೆ ನಾನು ನಿನ್ನ ಪ್ರೀತಿ ಮಾಡ್ತಾ ಇರೋದ್ ಮಾತ್ರ ನಿಜ ಅಂತ ಹೇಳ್ತಾನೆ. ನಮ್ ಹೀರೋಯಿನ್ಗೆ ತುಂಬಾನೇ ಕೋಪ ಬರುತ್ತೆ. ಸರಕ್ಕಂತ ಒಂದು ಕತ್ತಿ ನೆತ್ತಿ ಬೀಸ್ತಾಳೆ ನೋಡಿ, ಅದಂಗೆ ಅವ್ನ್ ಪಕ್ಕದಲ್ಲಿ ಹೋಗಿ ಪಕ್ಕದಲ್ಲಿ ಒಂದ್ ಮರಕ್ಕೆ ಚುಚ್ಕೊಳ್ಳುತ್ತೆ. ಆದ್ರೂ ನಮ್ ಹೀರೋ ಸ್ವಲ್ಪನೂ ಶೇಕ್ ಆಗಿಲ್ಲ. ಅದಾದ್ಮೇಲೆ ನಮ್ ಹೀರೋಯಿನ್, ನೀನ್ ಯಾವ್ದೇ ಒಂದು ಕಾರಣ ಕೊಟ್ರೆ ಕೂಡ ನನ್ ಮನ್ಸದನ್ನ ಒಪ್ಪೋದಿಲ್ಲ, ಸೊ ನಾನ್ ನಿನ್ನ ಹತ್ರ ಹಾಕೊಂಡಿರೋ ಒಪ್ಪಂದನ ದಯವಿಟ್ಟು ನೀನ್ ಕ್ಯಾನ್ಸಲ್ ಮಾಡ್ಬಿಡು, ಅದನ್ನ ಇವಾಗ್ಲೇ ಬ್ರೇಕ್ ಮಾಡು ಅಂತ ಕೇಳ್ತಾಳೆ. ನಮ್ ಹೀರೋ ಕೂಡ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಆ ಲೋಟಸ್ ನ ಹಂಗೆ ಬ್ರೇಕ್ ಮಾಡ್ತಾನೆ. ಈಗ ನಮ್ ಹೀರೋಯಿನ್ ಮೈಲಿರೋ ಆ ಲೋಟಸ್ ಕೂಡ ಒಡೆದೋಗುತ್ತೆ. ಅದಾದ್ಮೇಲೆ ನಮ್ ಹೀರೋಯಿನ್ ಅವಳ ಜಾಗದಲ್ಲಿ ಸಪರೇಟ್ ಆಗಿರ್ಬೇಕಾದ್ರೆ ಆ ಜಾಗಕ್ಕೆ ವಿಲನ್ ಬರ್ತಾಳೆ. ಅವಳ ಹತ್ರ ಫೈಟ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾಳೆ ನಮ್ ಹೀರೋಯಿನ್, ಆದ್ರೆ ಆಗಲ್ಲ. ಅವಳ ಹಂಗೆ ನಮ್ ಹೀರೋಯಿನ್ ಜ್ಞಾನ ತಪ್ಪ ತರ ಮಾಡಿ ಅಲ್ಲಿಂದ ಎತ್ಕೊಂಡು ಹೊಟ್ಟೋಗ್ತಾಳೆ. ಈ ವಿಷಯ ನಮ್ ಹೀರೋಗೆ ಗೊತ್ತಾಗುತ್ತೆ. ಅವಳನ್ನ ಕಾಪಾಡಕ್ಕೆ ಮುಂದಾಗ್ತಾನೆ. ಇನ್ನೊಂದ್ ಕಡೆ ಆ ಲೇಡಿ ಇದ್ರಲ್ಲ ಲೀಡರ್ ಲೇಡಿ, ಅವ್ರು ಬಂದ್ಬಿಟ್ಟು ಏನೋ ಸೌಂಡ್ ಬರ್ತಾ ಇದೆ ಅಂತ ಹೊರಗಡೆ ಬಂದು ನೋಡ್ತಾರೆ. ಆಕಾಶದಲ್ಲಿ ಹಂಗೆ ಫುಲ್ ಮಿಂಚು ಗುಡುಗಲ್ಲ ಬರ್ತಾ ಇರುತ್ತೆ. ಯಾವ್ದೋ ಒಂದು ಕೆಟ್ಟ ಶಕ್ತಿ ಇವ್ರನ್ನ ಬಂದ್ ಹಂಗೆ ತಾಕೋ ತರ ತೋರಿಸ್ತಾರೆ. ಇನ್ನೊಂದ್ ಕಡೆ ವಿಲನ್ ಅವರು ನಮ್ ಹೀರೋಯಿನ್ ಎತ್ಕೊಂಡು ಹೊಟ್ಟೋಗಿರ್ತಾರಲ್ಲ, ಅವಳನ್ನ ಅಲ್ಲಿ ಹೊಡಿತಾ ಇರ್ತಾರೆ. ಅದೇ ಟೈಮ್ ಅಲ್ಲಿ ಟಕ್ ಅಂತ ಯಾವ್ದೋ ಒಂದು ಫೋರ್ಸ್ ಬಂದು ವಿಲನ್ ಗ್ರೂಪ್ ಒಬ್ಬಳನ್ನ ಅಟ್ಯಾಕ್ ಮಾಡುತ್ತೆ. ಯಾರಂತ ನೋಡಿದ್ರೆ ನಮ್ ಹೀರೋ ಜಾಗಕ್ಕೆ ಬಂದ್ಬಿಟ್ಟ. ಆಗ ವಿಲನ್ ಗ್ರೂಪ್ ಅಲ್ಲಿ ಇರೋಳೊಬ್ಳು ಅವಳ ಶಕ್ತಿ
ಶಕ್ತಿ ಈಗ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಅವಳ ಪಕ್ಕದಲ್ಲಿ ಇನ್ನೊಬ್ಳು ನಿಂತಿರ್ತಾಳೆ. ಅವಳ ಶಕ್ತಿ ನಂಗೆ ಇವಳ ಮೈ ಒಳಗಡೆ ಹತ್ತಿಸ್ಕೊಂಡು ಇವಳಂಗೆ ತಂಬೂರ ತರ ಚೇಂಜ್ ಆಗಿ ಅಲ್ಲಿಂದ ಮಾಯ ಆಗ್ಬಿಡ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಮತ್ತೆ ಕೋಪ ಪಡ್ತಾಳೆ. ನನ್ನ ಯಾಕೆ ನೀನ್ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ಯಾ, ದಯವಿಟ್ಟು ನನ್ನ ಹಿಂದೆ ಬರ್ಬೇಡ ಅಂತ ಕೇಳ್ತಾಳೆ. ನೀನ್ ಹೇಳ್ದೆ ಅಂತ ಹೇಳ್ಬಿಟ್ಟು ನಾನು ಹಂಗೆ ಬಿಟ್ಬಿಡಕ್ ಆಗುತ್ತಾ, ನಾನಿನ್ನ ಬಿಡೋದಿಲ್ಲ, ಬಾ ಹೋಗಿ ಪಾಂಗ್ ನ ಕಾಪಾಡೋಣ ಅಂತ ಹೇಳಿ ನಮ್ ಹೀರೋಯಿನ್ ನ ಸಮಾಧಾನ ಮಾಡಿ ಅಲ್ಲಿಂದ ಹಂಗೆ ಒಂದ್ ದೊಡ್ಡ ಹಾವ್ ತರ ಚೇಂಜ್ ಆಗಿ ಅಲ್ಲಿ ಇರೋರ್ನೆಲ್ಲ ಅಟ್ಯಾಕ್ ಮಾಡ್ಬಿಟ್ಟು ಆ ಜಾಗನ ಬಿಟ್ಟು ಪಾಂಗ್ ನ ಕೂಡ ಕರ್ಕೊಂಡು ಯಾವ್ದೋ ಒಂದು ಜಾಗಕ್ಕೆ ಹೋಗಿರ್ತಾರೆ. ಆದ್ರೆ ವಿಲನ್ ಗ್ರೂಪ್ ಅವರು ಅಲ್ಲೂ ಬಿಡೋ ತರ ಇಲ್ಲ, ಅವ್ರು ನಂಗೆ ಫಾಲೋ ಮಾಡ್ಕೊಂಡೇ ಹೋಗ್ತಾರೆ. ಅಲ್ಲೂ ಅಟ್ಯಾಕ್ ಮಾಡ್ಬೇಕು ಅಂತ ನೋಡಿದಾಗ ನಮ್ ಹೀರೋ ಒಂದ್ ಕಡೆ ಅಟ್ಯಾಕ್ ಮಾಡ್ತಾ ಇರ್ತಾನೆ. ಆ ವಿಲನ್ ಗ್ರೂಪ್ ಅವರೆಲ್ಲ ಬಂದು ಬಾಂಗ್ ನ ಅಟ್ಯಾಕ್ ಮಾಡ್ಬೇಕು ಅಂತ ನೋಡಿದಾಗ ಯಾವ್ದೋ ಒಂದು ಸಡನ್ ಆಗಿ ಬೆಂಕಿ ಅವ್ರ ಮೇಲೆ ಬಂದು ಬೀಳುತ್ತೆ. ಯಾರಂತ ನೋಡಿದ್ರೆ ನಮ್ ಹೀರೋಯಿನ್ ಈಗೀಗ ಅವ್ಳ ಪವರ್ ನ ಸ್ವಲ್ಪ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ, ಆದ್ರೆ ಇನ್ನು ಪೂರ್ತಿಯಾಗಿ ಬಂದಿಲ್ಲ. ಈಗ ಜಾಗಕ್ಕೆ ವಿಲನ್ ಗ್ರೂಪ್ ಅಲ್ಲಿ ಇರೋಳೊಬ್ಳು ಬರ್ತಾಳೆ. ಯಾವ್ದೋ ಒಂದು ಮಂತ್ರ ಎಲೆನ ಹೀರೋಯಿನ್ ಮೇಲೆ ಹಾಕಕ್ಕೆ ಅಂತ ನೋಡ್ತಾಳೆ. ಅದನ್ನ ಒಂದು ಕತ್ತಿನ ಬಿಟ್ಟು ನಮ್ ಹೀರೋ ತಡಿತಾನೆ. ಅದಾದ್ಮೇಲೆ ಅವಳನ್ನ ಅಟ್ಯಾಕ್ ಮಾಡ್ಬೇಕು ಅಂತ ನೋಡಿದ್ರೆ ಅಷ್ಟೆಲ್ಲ ವಿಲನ್ ಕಡೆ ಇರೋ ಹುಡುಗಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾಳೆ. ಎಲ್ಲೋದ್ಲು ಅಂತ ನೋಡಿದ್ರೆ ಅವಳಿರೋ ಜಾಗಕ್ಕೆ ಬಂದಿರೋದು. ಬಂದ್ ನೋಡಿದ್ರೆ ಎಲ್ಲರೂ ಸತ್ ಬಿದ್ದಿರ್ತಾರೆ. ಇನ್ ಸ್ವಲ್ಪ ಹೊತ್ತಳೆ ಇವಳ ಮೈಯಿಂದ ಕೂಡ ಒಂದು ಆತ್ಮ ಹಂಗೆ ಗಾಳಿಯಲ್ಲಿ ಹೋಗೋ ತರ ತೋರಿಸ್ತಾರೆ. ಬೇರೆ ಯಾರು ಅಲ್ಲ, ಇವ್ರಿಗೆಲ್ಲ ಲೀಡರ್ ಒಬ್ಳು ಇರ್ತಾಳಲ್ಲ, ಅವಳೆ ಇವ್ರ ಮೈಲಿರೋ ಆತ್ಮನೆಲ್ಲ ಎಳ್ಕೊಂಡಿರೋದು. ಆದ್ರೆ ಕರೆಕ್ಟ್ ಆಗಿ ಇದನ್ನ ಹುಡ್ಕೊಂಡ್ ನಮ್ ಹೀರೋನಿ ಜಾಗಕ್ಕೆ ಬಂದ್ಬಿಡ್ತಾನೆ. ಅಲ್ಲಿಯ ವಿಲನ್ ಲೇಡಿ ಕೂತಿರ್ತಾಳೆ. ಯಾರ್ ನೀನು, ಯಾಕೆ ಈ ತರ ಎಲ್ಲ ಮಾಡ್ತಾ ಇದೀಯ ಅಂತ ಕೇಳಿದಾಗ ಅವಳು ಕರೆಕ್ಟ್ ಆಗಿ ನಮ್ ಹೀರೋ ಹೆಸರನ್ನ ಹೇಳ್ಬಿಟ್ಟು ಎಷ್ಟು ದಿನ ಆಯ್ತು ನೀನ ನೋಡಿ ಅಂತ ಕೇಳ್ತಾಳ. ಇವಳನ್ನ ನೋಡಿದ ತಕ್ಷಣ ನಮ್ ಹೀರೋ ಫುಲ್ ಶಾಕ್ ಆಗ್ಬಿಡುತ್ತೆ. ಸಿಲ್ವರ್ ಫ್ಲವರ್ ನೀನಾ ಅಂತ ಕೇಳ್ತಾನೆ. ಏನಂತ ನೋಡಿದ್ರೆ ಒಂದು ಕಾಲದಲ್ಲಿ ಇವರಿಬ್ರು ಲವರ್ಸ್ ಆಗಿರ್ತಾರೆ. ಇವಳನ್ನ ಸ್ವರ್ಗದಲ್ಲಿ ಇರೋರೆಲ್ಲ ಸಾಯಿಸ್ಬೇಕು ಅಂತ ಓಡಿಸ್ಕೊಂಡ್ ಬಂದಾಗ ಆ ಜಾಗದಲ್ಲಿ ನಮ್ ಹೀರೋನೇ ಕಾಪಾಡಿರ್ತಾನೆ. ಅವಾಗಿಂದ ಅವಳಂದ್ರೆ ತುಂಬಾನೇ ಇಷ್ಟಪಟ್ಟಿರ್ತಾನೆ. ಅದಾದ್ಮೇಲೆ ಇಬ್ರು ದೂರ ಆಗ್ಬಿಟ್ಟಿರ್ತಾರೆ. ಈಗ ಇವಳನ್ನ ನೋಡಿದ ತಕ್ಷಣ ಅವ್ನಿಗೆ ಮಾತೆ ಬರ್ತಾ ಇಲ್ಲ. ಇವಳು ಹೇಳ್ತಾಳೆ, ನನ್ನನ್ನ ಕಾಪಾಡ್ಬೇಕು ಅಂತ ತಾನೆ ಹೀರೋಯಿನ್ ಮೈಯಲ್ಲಿ ಆ ಲೋಟಸ್ ನ ಇಟ್ರಿ ನೀವು ಅಂತ ಕೇಳ್ತಾಳೆ. ಅದಕ್ಕೆ ನಮ್ ಹೀರೋ ಏನು ಆನ್ಸರ್ ಮಾಡಕ್ ಬರ್ತಾನೆ, ಆದ್ರೆ ಇವಳ ಹತ್ರ ಏನು ಪೂರ್ತಿಯಾಗಿ ಹೇಳಕ್ ಆಗ್ತಾ ಇಲ್ಲ ಅವ್ನ ಕೈಯಲ್ಲಿ. ಈಗ ಅವಳು ಮತ್ತೆ ಹೇಳ್ತಾಳೆ, ಸುಮ್ನೆ ಚಿಂತೆ ಮಾಡ್ಬೇಡಿ, ಅವಳೆ ಶಾಪಗ್ರಸ್ತ ಹೆಣ್ಣು, ಸ್ವರ್ಗಲೋಕದಿಂದ ಇಲ್ಲಿಗೆ ಬಂದಿರೋದು ಅವಳೆ ಅಂತ ನಮಗ್ ಗೊತ್ತಲ್ವಾ. ನನ್ ಕೊನೆ ಉಸಿರ್ವರೆಗೂ ನಾನ್ ನಿಮ್ ಜೊತೆನೆ ಬಾಳ್ಬೇಕು. ನನ್ ಶಕ್ತಿ ಎಲ್ಲ ನನಗ್ ಪೂರ್ತಿ ಬರ್ಬೇಕಂದ್ರೆ ನಮ್ಗೆ ಅವಳ ಆತ್ಮ ಬೇಕು. ಏನು ಹೋಗಣ್ವಾ, ಅವಳ ಆತ್ಮನ ಎತ್ಕೊಂಡ್ ಬರೋಣವಾ ಅಂತ ಕೇಳ್ತಾಳೆ. ಅದಕ್ ನಮ್ ಹೀರೋಗ್ ಏನು ಆನ್ಸರ್ ಮಾಡಕ್ ಆಗ್ತಾ ಇಲ್ಲ. ಅವನಂತ್ರ ತುಂಬಾನೇ ಯೋಚನೆ ಮಾಡಕ್ ನಿಂತ್ಕೊಂಡ್ಬಿಡ್ತಾನೆ. ಯಾಕಂದ್ರೆ ಅವನು ನಮ್ ಹೀರೋಯಿನ್ ಈಗ ಪ್ರೆಸೆಂಟ್ ಲವ್ ಮಾಡ್ತಾ ಇದ್ದಾನೆ, ತುಂಬಾನೇ ಇಷ್ಟ ಪಡ್ತಾನೆ. ಆದ್ರೆ ಒಂದು ಕಾಲದಲ್ಲಿ ಇವಳನ್ನ ಕೂಡ ಅಷ್ಟೇ ಇಷ್ಟ ಪಟ್ಟಿದ್ದ. ಈಗ ಇವ್ರಿಬ್ರಲ್ಲಿ ಯಾರನ್ನ ಆಯ್ಕೆ ಮಾಡೋದು ಅಂತ ಗೊತ್ತಿಲ್ದಿರೋ ಒಂದ್ ಸ್ಟೇಜ್ ಅಲ್ಲಿ ಇರ್ತಾನೆ. ಇನ್ನೊಂದ್ ಕಡೆ ಬಾಂಗು ತುಂಬಾನೇ ವೇಗವಾಗಿ ಹೋಗ್ತಾ ಇರ್ತಾನೆ, ಯಾಕಂದ್ರೆ ವಿಲನ್ ಲೇಡಿನ ಸಾಯಿಸ್ಬೇಕು ಅಂತ. ಆದ್ರೆ ಹಿಂದ್ಗಡೆ ನಮ್ ಹೀರೋ ಬಂದು ಬಾಂಗ್ ನ ತಡಿಯಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಇಲ್ಲಿ ನಡೆದಿರೋ ನಿಜಾನೆಲ್ಲ ಹೇಳ್ಬೇಕು ಅಂತ ಟ್ರೈ ಮಾಡ್ತಾ ಇದ್ರೆ ಬಾಂಗ್ ಸ್ವಲ್ಪ ನಿಧಾನದಲ್ಲೇ ಇಲ್ಲ, ಹೀರೋನೇನ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅವನಂಗೆ ಪೂರ್ತಿ ಈಗಲ್ ತರ ಬೆಂಕಿ ಎಲ್ಲ ಬಿಟ್ಕೊಂಡಿರ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋ ದೊಡ್ಡ ನಾವ್ ತರ ಚೇಂಜ್ ಆಗಿರ್ತಾನೆ. ಏನ್ ವಿಷಯ ಅಂತ ನೋಡಿದ್ರೆ ಆ ವಿಲನ್ ಲೇಡಿ ಇರ್ತಾಳಲ್ಲ, ಅವಳ ಪ್ರಾಣನ ಹೆಂಗಾದ್ರೂ ಮಾಡಿ ಕಾಪಾಡ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾನೆ. ಏನ್ ವಿಷಯ ಅಂತ ಇನ್ನು ಸರಿಯಾಗಿ ಗೊತ್ತಿಲ್ಲ. ಕಂಟಿನ್ಯೂಸ್ ಆಗಿ ಆಕಾಶದಲ್ಲೇ ಫೈಟಿಂಗ್ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಈಗ ಕೆಳಗಡೆ ಬಂದು ಫೈಟಿಂಗ್ ಮಾಡಕ್ಕೂ ಸ್ಟಾರ್ಟ್ ಮಾಡ್ತಾರೆ. ಬಾಂಗ್ ಏನ್ ಕಡಿಮೆ ಅಲ್ಲ, ನಮ್ ಹೀರೋ ಹಾಕೋ ಒಂದೊಂದ್ ಏಟ್ಗೂ ಕೂಡ ಅವನೊಂದು ಕವಚ ತರ ರೆಡಿ ಮಾಡಿ ಅದನ್ನೆಲ್ಲ ತಡಿತಾ ಇರ್ತಾನೆ. ಅದಕ್ಕಂತ ನಮ್ ಹೀರೋ ಏನ್ ಕಡಿಮೆ ಅಲ್ಲ, ಅವನಂಗೆ ಮಲ್ಟಿಪಲ್ ಆಗಿ ಚೇಂಜ್ ಆಗಿ ಬಾಂಗ್ ನ ಅಟ್ಯಾಕ್ ಮಾಡ್ತಾ ಇರ್ತಾನೆ. ಆಗ ಜಗಳನ ನಿಲ್ಸಿ ಬಾಂಗ್ ಹೇಳ್ತಾನೆ, ನೋಡು ನೀನ್ ಯಾರಕ್ ಸಾಧಕವಾಗಿ ಬೇಕಾದ್ರೂ ಜಗಳನ ಮಾಡು, ಅದಕ್ಕಂತ ಹೀರೋಯಿನ್ ಮೇಲೆ ಕೈ ಇಟ್ರೆ ನೀನು ಸುಮ್ನೆ ಬಿಡಲ್ಲ, ಸಾಯಿಸ್ಬಿಡ್ತೀನಿ ಅಂತ ಬೆದರಿಸ್ತಾನೆ. ಕರೆಕ್ಟ್ ಆಗಿ ಆ ಟೈಮಲ್ಲಿ ಹೀರೋಯಿನ್ ಅಲ್ಲಿಗ್ ಬರ್ತಾಳೆ. ಬಾಂಗ್ ಹತ್ರ ಚೆನ್ನಾಗಿ ಮಾತಾಡೋ ತರನೇ ಹತ್ರ ಬಂದವಳು ಟಕ್ಕಂತ ಒಂದು ಕತ್ತಿನೆತ್ತಿ ಚುಚ್ಚಿ ಹಂಗೆ ಕೆರೆಗೆ ಬಿಸಿರ್ ಬಿಡ್ತಾಳ. ಬಂದಿರೋದು ಇಲ್ಲಿ ಹೀರೋಯಿನ್ ಅಲ್ಲ, ಆ ವಿಲನ್ ಲೇಡಿನೇ. ಈಗ ನಮ್ ಹೀರೋನ ನೋಡಿ ಹೇಳ್ತಾಳೆ, ಇವನ್ ಕತೆ ಮುಗೀತು, ಇನ್ನೇನ್ ನೆಕ್ಸ್ಟ್ ಹೀರೋಯಿನ್ ಹತ್ತನೇ ಸಾಯಿಸ್ಬೇಕು, ಬಾ ಹೋಗೋಣ ಅಂತ ಕರೆದಾಗ ನಮ್ ಹೀರೋ ಹೇಳ್ತಾನೆ, ಇಲ್ಲ ನೀನ್ ಬರ್ಬೇಡ, ಅವಳ ಹತ್ರಿಂದ ಆತ್ಮನ ನಾನ್ ತಗೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಅವನೇ ನಮ್ ಹೀರೋಯಿನ್ ಹತ್ರ ಹೋಗ್ತಾನೆ. ಹೀರೋಯಿನ್ ನಿಂತಿರ್ತಾಳೆ, ಅವಳ ಎದುರುಗಡೆನೆ ಹೀರೋನು ನಿಂತಿದ್ದಾನೆ. ಆದ್ರೆ ಕಣ್ಣು ಕೊಟ್ಟು ನೇರವಾಗಿ ನೋಡಕ್ ಆಗ್ತಾ ಇಲ್ಲ. ಅವನಲ್ಲಿ ತುಂಬಾನೇ ಒಂದು ಗಿಲ್ಟ್ ಇದೆ, ಯಾಕಂದ್ರೆ ಈಗ ಹೀರೋಯಿನ್ ತುಂಬಾನೇ ಇಷ್ಟ ಪಟ್ಬಿಟ್ಟ. ಅವಳನ್ನ ಹೆಂಗ್ ಯಾಮಾರ್ಸಿ ಆ ಆತ್ಮನ್ ತಗೊಳ್ಳೋದು ಅಂತ ತುಂಬಾನೇ ಯೋಚನೆ ಮಾಡ್ತಾನೆ. ಅದಾದ್ಮೇಲೆ ಹೀರೋಯಿನ್ ಬಂದ್ ಹಗ್ ಮಾಡ್ಕೊಳ್ತಾಳೆ. ಆ ಕಡೆ ಹೀರೋನು ಹಗ್ ಮಾಡ್ಕೊಳ್ತಾನೆ. ಬಟ್ ಅವ್ನ ಕೈಯಲ್ಲಿ ಕತ್ತಿ ಇರುತ್ತೆ. ಅದರಿಂದ ಹೀರೋಯಿನ್ ಚುಚ್ಚುದ್ನಾ ಇಲ್ವಾ ಅಂತ ನಮ್ಗೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಗೊತ್ತಾಗುತ್ತೆ. ಇಲ್ಲಿಗೆ ಈ ಮೂವಿ ಮುಗ್ದಿದೆ. ಚೆನ್ನಾಗಿತ್ತು ಅಂತ ಅನ್ಕೊಂಡಿದೀನಿ. ಒಂದ್ ಆವರೇಜ್ ಮೂವಿ ಅಂತಾನೆ ಹೇಳ್ಬೋದು. ಬಟ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ ಈ ಮೂವಿನ ಎಕ್ಸ್ಪ್ಲೇನ್ ಮಾಡಿದೀನಿ. ನಿಮ್ಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.